I'll be able to share. Yeah, there, got it. Share the screen. Okay, yes, I can. You're able to see, right? Yeah, sure. Okay. All right. Now, of course, rewire our anxious brain. This is part of the series. You know, knowledge is medicine. ಜ್ಞಾನೌಷಧಿ ಅನ್ನೋದೇನೆ ಈ ಒಂದು ಸರಣಿನಲ್ಲಿ ನಮ್ಮ ಆತಂಕನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾವೆಲ್ಲರೂ ಒಟ್ಟಿಗೆ ಕಲಿತಾ ಇದ್ದೀವಿ. ಐ ಥಿಂಕ್ ದಿಸ್ ಇಸ್ 9th session or so. In a couple more sessions ಇದು ಮುಕ್ತಾಯಕ್ಕೆ ಬರುತ್ತೆ. As usual, we're going to recap whatever we have talked until now. ಏನ್ ಕಲ್ತಿದ್ದೀವಿ ಆತಂಕದ ಬಗ್ಗೆ? ಎಲ್ಲರಿಗೂ ಆತಂಕ ಇದೆ. ಈ ಆತಂಕ, ಆಂಗ್ಸೈಟಿ ಅನ್ನೋದು ಇಟ್ ಇಸ್ ಹಾರ್ಡ್ ವೈರ್ಡ್ ಟು ದ ಬ್ರೈನ್. ಎಕ್ಸೆಪ್ಷನ್ನೇ ಇಲ್ಲ. ನೋ ಒನ್ ಈಸ್ ಇಮ್ಯೂನ್ ಟು ದಿಸ್. ಎಲ್ಲರಿಗೂ ಆತಂಕ ಅನ್ನೋದು ಒಂದಲ್ಲ ಒಂದ್ ರೀತಿ, ಒಂದಲ್ಲ ಒಂದ್ ಟೈಮ್ ಅಲ್ಲಿ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು. ಈ ಆತಂಕ ಅನ್ನೋದು ಇಟ್ ಇಸ್ ಹಾರ್ಡ್ ವೈರ್ ಟು ದ ಬ್ರೈನ್. ಬಟ್ ನಮ್ಮ ಮೆದುಳನ್ನ ರೀವೈರ್ ಮಾಡೋದಿಕ್ಕೆ ಸಾಧ್ಯ, ಆ ಆತಂಕನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ. ಇದು ಕೂಡ ಎಲ್ಲರ ಕೈನಲ್ಲೂ ಆಗತ್ತೆ. ಹೆಂಗೆ ಮಾಡೋದು? ದ ಟೆಕ್ನಿಕ್ ಇಸ್ ವೆರಿ ಸಿಂಪಲ್, ಬಟ್ ಸುಲಭ ಅಲ್ಲ. ಏನು ಸಿಂಪಲ್ ಆದ್ರೆ ಸುಲಭ ಆಗಿರ್ಬೇಕಲ್ಲ. ನಮ್ಗೆ ನಾವ್ ಏನ್ ಅರ್ತಿದೀವಿ, ಸಿಂಪಲ್ ಆಗಿದ್ರೆ ಸುಲಭ ಇರತ್ತೆ, ತುಂಬಾ ಕಾಂಪ್ಲಿಕೇಟೆಡ್ ಆಗಿದ್ರೆ ಮಾತ್ರ ಕಷ್ಟ ಅಂತ ನಮ್ಮ ಜನರಲ್ ಆಗಿ ನಾವು ಭಾವಿಸೋದು. ಇದು ಟೆಕ್ನಿಕ್ ಸಿಂಪಲ್. ಯಾತಕ್ಕೆ ಸುಲಭ ಅಲ್ಲ ಅಂತಂದ್ರೆ, ನಾವು ರಿವೈರ್ ಮಾಡಿದೀವಿ ಅಂತ ಅನ್ಕೋತೀವಿ, ಬಟ್ ನೆಕ್ಸ್ಟ್ ಟೈಮ್ ಮುಂಚೆ ಹೆಂಗಿತ್ತು ಹಂಗೇನೆ ಅದೇ ತರ ಆತಂಕ ಶುರುವಾಗತ್ತೆ. ಹಂಗಾದ್ರೆ ಹಾಗೆ ಇಲ್ಲ ಅಂತ ಅನ್ನಿಸ್ಬಿಡತ್ತೆ. ಅದಕ್ಕೆ ನಾವು ಟೆಕ್ನಿಕ್ಸ್ಗೆ ಹೋದಾಗ ವಿ ವಿಲ್ ಟೆಲ್ ಯು ಏನ್ ಯಾರ್ಡ್ ಸ್ಟಿಕ್ ಇದೆ, ಹೆಂಗೆ ಅದನ್ನ ನಾವು ನೋಡ್ಬೇಕು, ಪದೇ ಪದೇ ಮಾಡ್ತಾ ಇರ್ಬೇಕು. ಅದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೂ ಒಂದು ಮೌಲ್ಯಮಾಪನ ಇದೆ. ಅದ್ ಏನು ಅಂತ ತಿಳಿಸ್ಕೊಡ್ತೀವಿ. ಅದನ್ನ ನಮ್ ಅರಿತ್ಕೊಳ್ಳೋ ತನಕ ಈ ಟೆಕ್ನಿಕ್ ಸಿಂಪಲ್ ಬಟ್ ಸುಲಭ ಅಲ್ಲ. ಆ ನಮ್ಮ ಮೌಲ್ಯಮಾಪನ ಏನು ಅಂತ ಗೊತ್ತಾದ್ಮೇಲೆ, ನಾವ್ ಯಾತಕ್ ಮಾಡ್ತಾ ಇದೀವಿ ಅಂತ ಗೊತ್ತಾದ್ಮೇಲೆ then things become simple. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಸಾಧ್ಯನೇ. ಹಂಗೆ ಸ್ಕಿಲ್ಸ್ ಟು ಓವರ್ಕಮ್ ಆಂಗ್ಸೈಟಿ, ಅದರಲ್ಲಿ 3 we are focusing. ಬೇರೆದನ್ನೆಲ್ಲಾನು ಫಸ್ಟ್ ಕಪಲ್ ಆಫ್ ಸೆಷನ್ಸ್ ಅಲ್ಲೇನೆ ಹೇಳಿದೀವಿ. ಯಾವ್ದು 3? ಫಸ್ಟ್ ಈಸ್ we need to change our beliefs. Our belief system has to change. ಆ ಬಿಲೀಫ್ ಸಿಸ್ಟಮ್ ಚೇಂಜ್ ಮಾಡಿದಾಗ ಎಲ್ಲಾನು ಬೇರೆನೆ ಚೇಂಜ್ ಆಗ್ಬಿಡತ್ತೆ ಅಂತ ಅನ್ಬಿಟ್ಟು. ಸೊ ನಮ್ಮ ಬಿಲೀಫ್ ಸಿಸ್ಟಮ್, ನಮ್ಮ ನಂಬಿಕೆನ ಚೇಂಜ್ ಮಾಡೋ ತನಕ ಯಾವುದು ಚೇಂಜ್ ಆಗಲ್ಲ ಆನ್ ಎ ಲಾಂಗ್ ಟರ್ಮ್ ಬೇಸಿಸ್, ಆನ್ ಎ ಪರ್ಮನೆಂಟ್ ಬೇಸಿಸ್. ಇದು ಒಂದಕ್ಕೆ ಅಲ್ಲ, ಆತಂಕ ಕಡಿಮೆ ಮಾಡ್ಕೊಳ್ಳೋದು ಒಂದಕ್ಕೆ ಅಲ್ಲ. ನಾವ್ ಏನೇ ಒಂದು ಬದಲಾವಣೆ ಮಾಡ್ಕೊಳ್ಳೋದಕ್ ನೋಡ್ತಾ ಇದ್ರೂನು ನಮ್ಮ ನಂಬಿಕೆ, ಯಾತಕ್ ನಾವ್ ಇದನ್ನ ಬದಲಾವಣೆ ಮಾಡ್ಕೋಬೇಕು, ಆಮೇಲೆ ಅದರಿಂದ ಏನೇನ್ ಆಗ್ತಿದೆ, ನಮ್ ಮುಂಚೆ ಏನಿದೆಯೋ ನಂಬಿಕೆ, ಅದು ಚೇಂಜ್ ಮಾಡ್ಕೊಳ್ಳೋ ತನಕ ನಾವ್ ಏನ್ ಚೇಂಜ್ ಮಾಡ್ಕೋಬೇಕು ಅಷ್ಟು ಸುಲಭವಾಗಿ ಆಗಲ್ಲ. ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಟು ಚೇಂಜ್ ಅವರ್ ಬಿಲೀಫ್. ಅದಕ್ಕೆ ಯಾವಾಗ್ಲೂ ಈ ಉದಾಹರಣೆ ಕೊಡ್ತಾ ಇದ್ದೀನಿ, ಪದೇ ಪದೇ ಇದನ್ನೇ ಕೊಡ್ತೀನಿ, ಅವಾಗ ನಮಗೆ ಅದು ಒಳಗಡೆ ಆಳಕ್ಕೆ ಹೋಗತ್ತೆ ಅಂತ. ಹೆಂಗೆ ಒಂದು ಹಕ್ಕಿ ಆ ಒಂದು ಸಣ್ಣ ಕೊಂಬೆ ಮೇಲೆ ಕೂತಾಗ ಈ ಕೊಂಬೆ ನನ್ನ ಭಾರ ತಡೆಯತ್ತ ಅಂತ ಆ ಹಕ್ಕಿಗೆ ಯೋಚನೆ ಇಲ್ಲ. ಅದಕ್ಕೆ ಅಕಸ್ಮಾತ್ ಆ ಕೊಂಬೆ ಮುರಿದ್ರೂನು ಹಕ್ಕಿಗೆ ತನ್ನ ವಿಂಗ್ಸ್ ಮೇಲೇನೆ ನಂಬಿಕೆ ಜಾಸ್ತಿ.
ಅಕಸ್ಮಾತ್ ಮುರಿದ್ರೆ ಏನಂತೆ, ನಾನ್ ಹಾರ್ ಹೋಗ್ಬಹುದು ಅನ್ನೋ ಒಂದು ಹಕ್ಕಿಯ ನಂಬಿಕೆ, that is enough. So it's the same way, always believe in yourself. ಇದನ್ನ ಓದ್ ಹೇಳ್ಬೇಕು ಅಂತಂದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, that quote, a bird sitting on a tree is never ever afraid of the branch breaking, because the bird's trust is not on the branch but on its own wings. So always believe in yourself. ಈ ಒಂದು ಜ್ಞಾನ, ಬಿಲೀವಿಂಗ್ ಇನ್ ಅವರ್ ಸೆಲ್ಸ್, ಇದನ್ನ ನಾವು ಪೂರ್ಣ ನಂಬಿದ್ರೆ, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಆ ಜ್ಞಾನನೇ ಔಷಧಿ ಆಗಕ್ಕೆ ಸಾಧ್ಯ. ನಾಲೆಡ್ಜ್ ಆಸ್ ಮೆಡಿಸಿನ್. ಇಟ್ಸ್ ಫಸ್ಟ್ ಥಿಂಗ್ ಡಿಪೆಂಡ್ಸ್ ಆನ್ ಅವರ್ ಓನ್ ಬಿಲೀವ್ಸ್. ಸೆಕೆಂಡ್ ಪಾಯಿಂಟ್ ಇಸ್ ಮೈಂಡ್ ಸೆಟ್ ಬಗ್ಗೆ ಮಾತಾಡಿದೀವಿ, ಡೀಟೇಲ್ ಆಗಿ ಮಾತಾಡಿದೀವಿ. ಗ್ರೋತ್ ಮೈಂಡ್ ಸೆಟ್ ಬಗ್ಗೆ, ಫಿಕ್ಸ್ಡ್ ಮೈಂಡ್ ಸೆಟ್ ಬಗ್ಗೆ. ಅದಕ್ಕೆ ನಾವು ಪರ್ಫೆಕ್ಟ್ ಆಗಿ ಇರೋದನ್ನ ಫೋಕಸ್ ಮಾಡೋ ಬದಲು, we need to focus on developing a growth mindset. It's very important. Develop a growth mindset rather than perfectionism. Because a growth mindset ಅಲ್ಲಿ ಏನಾದ್ರೂ ಸರಿಯಾಗಿ ಆಗದೆ ಹೋದ್ರು ಆ ತಪ್ಪನಿಂದಾನೇ ಕಲಿತೀವಿ. ಆ ಒಂದು ನಂಬಿಕೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಅದನ್ನ ನಾವು ತುಂಬಾ ಆಳಕ್ಕೆ ಹೋಗಿದೀವಿ. 2 ಸೆಷನ್ ಅಲ್ಲಿ ಮೈಂಡ್ ಸೆಟ್ ಬಗ್ಗೆ ಮಾತಾಡಿದೀವಿ. ಸೊ ವಾಟ್ ಡಸ್ ದಟ್ ಮೀನ್? ವಿ ನೀಡ್ ಟು develop growth mindset, and it is never ever too late to develop that growth mindset. A growth mindset now develop ಮಾಡ್ಕೊಂಡಾಗ, that is when we become lifelong learners. ಇದು ತುಂಬಾ 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 ಮುಖ್ಯ. ಯಾರ್ಗೇ ಆಗ್ಲಿ, ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಹೋಮ್ ಮೇಕರ್ಸ್ ಆಗ್ಲಿ, ರಿಟೈರೀಸ್ ಆಗ್ಲಿ, ಎಸ್ಪೆಷಲಿ ಇನ್ ದಿಸ್ ಡೇ ಅಂಡ್ ಏಜ್, ಈ ಟೆಕ್ನಾಲಜಿ ಇರಾನಲ್ಲಿ ನಾವು, if we don't learn things on a constant basis, we're going to be left off. So ಯಾವ್ದನ್ನೇ ಆಗ್ಲಿ, ಒಂದ್ ಸಣ್ಣದ್ರಿಂದ ಹಿಡಿದು ದೊಡ್ಡದ್ರ ತನಕ, how can we become lifelong learners? And that is very important. ನಾವು lifelong learners ಆಗ್ತೀವಿ ಅಂತ ನಾವು ಒಂದು ನಂಬಿಕೆ ಇಟ್ಕೊಂಡ್ಬಿಟ್ರೆ ಸಾಕು. That involves developing and promoting growth mindset ಅಂತ. ಹಾಗೆ ಹೋದ ಕ್ಲಾಸ್ ನಲ್ಲಿ, ಸೆಷನ್ ಅಲ್ಲಿ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ ಬಗ್ಗೆ ಮಾತಾಡಿದ್ವಿ. ಬಿ ಅವೇರ್ ಅಂಡ್ ಬಿವೇರ್ ಆಫ್ ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತ. ಏನು ಈ ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂದ್ರೆ ಏನು, ಅದರ ಬಗ್ಗೆ ಯಾಕೆ, ವೈ ಶುಡ್ ವಿ ಬಿ ಅವೇರ್ ಆಫ್ ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತ ಏನಂತ ತಿಳ್ಕೊಂಡ್ವಿ. ದೀಸ್ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ ಹ್ಯಾವ್ ಎ ನೆಗೆಟಿವ್ ಇಫೆಕ್ಟ್ ಆನ್ ಅವರ್ ಲೈಫ್. ಇದರಿಂದ ನಮಗೆ ಕಷ್ಟ ಆಗೋದೆ ಜಾಸ್ತಿ. ಹಂಗಾದ್ರೆ ಇದೇನು, ಇನ್ನೊಂದ್ಸಲಿ ಮತ್ತೆ ಅದನ್ನ ತಿಳ್ಕೊಳ್ಳೋಣ. ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂದ್ರೆ ಏನು ಅಂತ. ಅದಕ್ಕೆ ಒಂದು ಸಿಂಪಲ್ ಡೆಫಿನೇಷನ್ ನ ಲಾಸ್ಟ್ ಕಪಲ್ ಆಫ್ ಟೈಮ್ಸ್ ಇಂದ ಹೇಳ್ತಾ ಬಂದಿದ್ದೀನಿ. ವಾಟ್ ಈಸ್ ದಟ್? ಅವರ್ ಮೈಂಡ್ ಕ್ಯಾನ್ ಪ್ಲೇ ಟ್ರಿಕ್ಸ್ ಆನ್ us and influence our thoughts, our emotions, and our feelings, and our actions. And these faulty beliefs are known as cognitive distortion. ಅದಕ್ಕೆ ನಾವು ತುಂಬಾ ಕೂಲಂಕುಷವಾಗಿ ಅದನ್ನ ವಿಚಾರ ಮಾಡಿದ್ವಿ ಲಾಸ್ಟ್ ಟೈಮ್. ಬೇಕಾದಷ್ಟು ಎಕ್ಸಾಂಪಲ್ಸ್ ತಗೊಂಡು ತುಂಬಾ ಡೀಟೇಲ್ ಆಗಿ ಹೋಗಿ ಅದನ್ನ ನೋಡಿದೀವಿ. ಕೆಲವು ಸಲ ಇದು ಬಿಲೀಫ್ ಸಿಸ್ಟಮ್ ಒಂದೇ ಅಲ್ಲ, ಬರೀ ನಮ್ಮ ಥಾಟ್ಸ್ ಏನೇ ಸಾಕು. ಥಾಟ್ ಲೆವೆಲ್ ಅಲ್ಲೇ ಆ ಥಾಟ್ಗೂ ಬಿಲೀಫ್ಗೂ ಏನ್ ಡಿಫ್ರೆನ್ಸ್ ಅದನ್ನು ನಾವು ಕಂಡುಕೊಂಡಿದೀವಿ. ಥಾಟ್ ಅನ್ನೇ ಪದೇ 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 ಬರ್ತಾ ಇದ್ದಾಗ ಅದನ್ನ ನಾವು ನಂಬಿಡ್ತೀವಲ್ಲ, ಅದೇನೆ ಬಿಲೀಫ್ ಸಿಸ್ಟಮ್ ಬಿಲೀಫ್ ಆಗೋದು ಅಂತ, ಅದೇನೆ ನಂಬಿಕೆ ಆಗೋದು ಅಂತ. ಆ ನಂಬಿಕೆ ಆಗಕ್ಕಿಂತ ಮುಂಚೆ ಕೂಡ, ಈವನ್ ಜಸ್ಟ್ ಎಟ್ ದ ಥಾಟ್ ಲೆವೆಲ್ ಈ ಡಿಸ್ಟಾರ್ಷನ್ಸ್ ಆಗತ್ತೆ. ಸೊ ಅದನ್ನ ಈ ಸಲಿ ಮತ್ತೆ ಇನ್ನೊಂದ್ ಸ್ವಲ್ಪ ಆಳಕ್ ಹೋಗಿ ಅದ್ ಏನು ಅನ್ನೋದನ್ನ ನೋಡೋಣ ಅಂತ ಲಾಸ್ಟ್ ಟೈಮ್ ಶುರು ಮಾಡಿದೀವಿ. ಥಾಟ್ ಲೆವೆಲ್ ಅಲ್ಲೇ ಹೆಂಗ್ ಆಗತ್ತೆ ಅನ್ನೋದನ್ನ ಕೂಡ ಯೋಚನೆ ಮಾಡೋಣ ಅಂತೆ. ಸೊ ಈ ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ಗೆ ಬೇರೆ ಬೇರೆ ಹೆಸರು ಲಾಸ್ಟ್ ಟೈಮ್ ನೋಡಿದ್ವಿ. ಬೇಕಾದಷ್ಟು ಬೇರೆ ಬೇರೆ ಹೆಸರುಗಳಿದೆ. ಬಟ್ ಇವತ್ತು
ನಾವು we are going to be focusing on negativity bias. ಇಲ್ಲಿ ಕೇಳಿಸ್ತಾ ಇದೆಯಾ? ಯಾವಾಗಾದ್ರೂ ಕೇಳಿಸ್ದೆ ಹೋದ್ರೆ do tell me, Lali, because I'm getting a signal, it's unstable ಅಂತ ಬರ್ತಾ ಇದೆ ನಂದು computer ನಲ್ಲಿ. If you're not able to hear clearly, please let me know. I can hear clearly. Okay. I'm fine. It's clear. Good. Yeah, All Vasant also says it's clear. Sheila All right. and others, Jayalakshmi, others, clear. That is good. Clear ಇದೆ ಅಮ್ಮ. Continue. Very good. Yeah, continue. So today we are going to be focusing on negativity bias. ಏನ್ ಹಿಂಗಂದ್ರೆ ನೆಗೆಟಿವಿಟಿ ಬಯಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣಂತೆ. ಅದೇ ಡೆಫಿನೇಷನ್ ಹೋಗಕ್ಕಿಂತ ಮುಂಚೆ ಈ ಕಾರ್ಟೂನ್ ಇಂದ ತಿಳ್ಕೊಳ್ಳೋಣ ಏನು ನೆಗೆಟಿವಿಟಿ ಬಯಸ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು. This negativity bias is nothing but you can read the cartoon, you'll be able to see what it is. Nen ಹೇಳ್ತಾ ಇದ್ದಾನೆ, patient comes to a doctor and he says negativity ಹೋಗ್ಸೋದಿಕ್ಕೆ ನಂಗೆ ವ್ಯಾಕ್ಸಿನ್ ಬೇಕು. ಯಾತಕ್ಕೆ? ನಾನು ಎಲ್ಲಿ ಕೆಲಸ ಮಾಡ್ತೀನೋ ಎಲ್ಲಾರ್ಗು ಈ ನೆಗೆಟಿವಿಟಿ ಅನ್ನೋ ಡಿಸೀಸ್ ಇದೆ. ಆ ಡಿಸೀಸ್ ಅಂದ್ರೆ ಕಾಯಿಲೆ ಇದೆ, ನೆಗೆಟಿವಿಟಿ, ಅದು ನನ್ಗೂ ಬಂದ್ಬಿಡುತ್ತೆ ಅಂತ ನಂಗೆ ಹೆದರಿಕೆ, ಅದಕ್ಕೆ ನಂಗೆ ಒಂದು ವ್ಯಾಕ್ಸಿನ್ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾನೆ. ಬ್ಯೂಟಿಫುಲ್ ಕಾರ್ಟೂನ್ ಅಂಡ್ ಇಟ್ಸ್ ಸೋ ಫನಿ, ಬಟ್ ಇಟ್ಸ್ ಆಲ್ಸೋ ಟ್ರೂ. ಇಟ್ ಇಸ್ ಮೆನಿ ಟೈಮ್ಸ್ ವಿ ಸಿ ಇಟ್ ಇಸ್ ಸೋ ಕಂಟೇಜಿಯಸ್. ಕಂಟೇಜಿಯಸ್ ಅಂದ್ರೆ ಏನು? ಮನೆಯಲ್ಲಿ ಒಬ್ರು ನೆಗೆಟಿವ್ ಆಗಿದ್ರು ಸಾಕು, ಆ ವಾತಾವರಣನೇ ಹೇಗೆ. ನೀವು ದಯವಿಟ್ಟು ಮ್ಯೂಟ್ ಮಾಡ್ಕೋತೀರಾ? ನೀವ್ ಮಾತಾಡೋದು ಯಾರು ಅಂತ ಗೊತ್ತಿಲ್ಲ, ಕೇಳಿಸ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಥ್ಯಾಂಕ್ ಯು. ಸೊ ಮನೆಯಲ್ಲಿ ಒಬ್ರು ನೆಗೆಟಿವ್ ಆಗಿದ್ರು ಸಾಕು, ಅವಾಗ ಹೆಂಗೆ ಹೋಲ್ ವಾತಾವರಣನೇ ಹೇಗಾಗಿರತ್ತೆ ಅನ್ನೋದು ಗೊತ್ತಿದೆ ನಮ್ಗೆ. ಸೊ ಇಟ್ ಈಸ್, ಅವ್ರು ಹೇಳ್ತಾ ಇದಾರೆ, ಇಟ್ ಈಸ್ ಲೈಕ್ ಅ ಡಿಸೀಸ್ ಅಂಡ್ ಎನಿಬಡಿ ಕ್ಯಾನ್ ಕ್ಯಾಚ್ ಇಟ್, ಸೊ ಪ್ಲೀಸ್ ಗಿವ್ ಮಿ ವ್ಯಾಕ್ಸಿನ್ ಅಂತ. ಹಂಗಾದ್ರೆ ಏನು ಈ ವ್ಯಾಕ್ಸಿನ್? ಏನು ವಾಟ್ ಈಸ್ ದಟ್ ವ್ಯಾಕ್ಸಿನ್ ಅಂತ ಕೇಳಿದ್ರೆ, I'm just going to say it out and then build a vaccine hinge ತಗೊಳ್ಳೋದು ನಾವು ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಅವರ್ ಸೆಲ್ಫ್ ಅವೇರ್ನೆಸ್. ನಮಗ್ ಗೊತ್ತಾಗ್ಬೇಕು ನಮ್ಗೆ ಈ ನೆಗೆಟಿವಿಟಿ ಇದೆ ಅಂತ. ನಮ್ಮಲ್ಲಿರೋ ನೆಗೆಟಿವಿಟಿ ನಮಗ್ ಗೊತ್ತಾಗಲ್ಲ, ಬೇರೆಯವರಲ್ಲಿದ್ರೆ ಆ ನೆಗೆಟಿವಿಟಿ ನಮಗ್ ಚೆನ್ನಾಗ್ ಗೊತ್ತಾಗತ್ತೆ, ಅಥವಾ ನಮ್ಮಲ್ಲಿರೋ ನೆಗೆಟಿವಿಟಿ ಬೇರೆಯವ್ರಿಗೆ ಗೊತ್ತಾಗತ್ತೆ. ನಾವೇ ನಮ್ಮಲ್ಲಿರೋ ನೆಗೆಟಿವಿಟಿಯನ್ನ ಅರ್ಥಕೊಳ್ಳೋದು, ದಟ್ ಈಸ್ ಸೆಲ್ಫ್ ಅವೇರ್ನೆಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಸೆಲ್ಫ್ ಅವೇರ್ನೆಸ್. ಈ ಸೆಲ್ಫ್ ಅವೇರ್ನೆಸ್ ಒಂದ್ ಇದ್ಬಿಟ್ರೆ ಸಾಕಾಗಲ್ಲ. ಅಂಡ್ ವಿ ಆಲ್ಸೋ ನೀಡ್ ದ ರೈಟ್ ನಾಲೆಡ್ಜ್. ಆ ನಾಲೆಡ್ಜ್ ಅಬೌಟ್ ಹಿಂಗೇನು ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂದ್ರೆ ಏನು, ಅಥವಾ ನೆಗೆಟಿವಿಟಿ ಅಂದ್ರೆ ಏನು, ಯಾಕೆ ಹಿಂಗ್ ಬರುತ್ತೆ ಮನಸ್ಸಲ್ಲಿ, ಅದನ್ನ ಹೆಂಗ್ ಹೋಗ್ಲಾಡ್ಸ್ಕೊಳ್ಳೋದು. ಈ ನಾಲೆಡ್ಜ್ ಇಂದ ಮಾತ್ರ ಅದು ಹೋಗಕ್ ಸಾಧ್ಯ. ಇದಕ್ಕೆ ಯಾವ ವ್ಯಾಕ್ಸಿನು ಬೇರೆ ಇಲ್ಲ, ಪಿಲ್ ಬರಲ್ಲ, ಇಂಜೆಕ್ಷನ್ ಇಲ್ಲ ಕೊಟ್ಟು ಹೋಗಿಸ್ಕೊಳ್ಳೋದಿಕ್ಕೆ. ನಮ್ಮ ಮನಸ್ಸನ್ನ ನಾವೇ ಅರ್ಥಕೊಂಡು ಅದನ್ನ ಮೀರಿ ಬರೋದೇನೆ, ದಟ್ ಈಸ್ ವಾಟ್ ದಟ್ ವ್ಯಾಕ್ಸಿನ್. ದಿಸ್ ಇಸ್ ದ ಮೆಡಿಸನ್. ಅದಕ್ಕೆ ನಾಲೆಡ್ಜ್ ಆಸ್ ಮೆಡಿಸನ್, ಜ್ಞಾನವೇ ಇದಕ್ಕೆ ಔಷಧಿ. ಹಂಗಾದ್ರೆ ಏನು, ವಾಟ್ ಈಸ್ ನೆಗೆಟಿವಿಟಿ ಬಯಸ್ ಅಂತ ತಿಳ್ಕೊಂಡ್ರೆ, ಸಿಂಪಲ್ ಡೆಫಿನೇಷನ್. ಆ ಡೆಫಿನೇಷನ್ ಓದ್ಬಿಟ್ಟು ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ದಟ್ ಟು ಯು ಏನು ಅಂತ. Negativity bias is a cognitive bias. It's a type of cognitive bias or cognitive distortion that explains why negative events or negative feelings typically have a more significant impact on our emotional state than positive events or feelings, even when they are of equal proportion. ಏನ್ ಹೇಳ್ತಾ ಇದ್ದಾರೆ, ಒಂದ್ ಎಕ್ಸಾಂಪಲ್ ತಗೋಣ. ಒಂದ್ ದಿನದಲ್ಲಿ ನಾವು ನೋಡಿದ್ರೆ ಒಂದ್ ನೆಗೆಟಿವ್ ಫೀಲಿಂಗ್ಸು ಬರುತ್ತೆ, ಅಥವಾ ನೆಗೆಟಿವ್ ಎಮೋಷನ್ಸ್ ಬರಬಹುದು, ಅಷ್ಟೇ ಪಾಸಿಟಿವ್ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಬರಬಹುದು. ನಾವೇನಾದ್ರೂ ಮಾಡಿರೋದು ಅಷ್ಟೇ ಪಾಸಿಟಿವ್ ಆಗು ಮಾಡಿರ್ಬೋದು, ನೆಗೆಟಿವ್ ಆಗು ಮಾಡಿರ್ಬೋದು. ಬಟ್ ನಮ್ಮ ಮನಸ್ಸಿನ ಗುಣ ಏನು ಅಂತಂದ್ರೆ, ಆ ನೆಗೆಟಿವ್ ಫೀಲಿಂಗ್ಸ್ ಏನೇ ಜಾಸ್ತಿ ಕೂತ್ಬಿಡುತ್ತೆ ಮನಸ್ಸಲ್ಲಿ, ಬ್ರೈನ್ ಅಲ್ಲಿ. ಈ ಒಂದು ಡಿಸ್ಪ್ಯಾರಿಟಿ ಇದೆಯಲ್ಲ, ಇದರಿಂದಾನೇ
ನೆಗೆಟಿವಿಟಿ ಬಯಸ್ ಅಂತ ಹೇಳೋದು. ಯೂಶುವಲಿ ದೇ ಸೇ ನೆಗೆಟಿವಿಟಿ ಬಯಸ್ ಇಸ್ ದ ಮದರ್ ಆಫ್ ಆಲ್ ಬಯಸಸ್ ಅಂತ. ಇದನ್ನ ಇವತ್ತು ಇನ್ನೊಂದಷ್ಟು ಒಂದು ಸ್ವಲ್ಪ ಆಳಕ್ಕೆ ಹೋಗಿ ಇದನ್ನ ಕೂಲಂಕುಷವಾಗಿ ನೋಡೋಣ ಅಂತ ಏನು ಅಂತ. ಯಾಕೆಂದ್ರೆ ಈ ನೆಗೆಟಿವಿಟಿ ಬಯಸ್ ಇದ್ದಾಗ ಏನಾಗತ್ತೆ ನಮ್ಗೆ, ವಾಟ್ ಹ್ಯಾಪನ್ಸ್ ಟು ಅಸ್ ವೆನ್ ವಿ ಹ್ಯಾವ್ ದಿಸ್ ನೆಗೆಟಿವಿಟಿ ಬಯಸ್, ಏನಾಗುತ್ತೆ? ಬಿಕಾಸ್ ಈ ನೆಗೆಟಿವಿಟಿ ಫೀಲಿಂಗ್ಸ್, ಎಮೋಷನ್ಸ್ ನಮ್ಮ ಮನಸ್ಸಿನಲ್ಲಿ ಬೇರೂರಿಗೆ ಕೂತ್ ಬಿಡತ್ತೆ. ಬಿಕಾಸ್ ಆಫ್ ದಟ್ ಇನ್ನೇಟ್ ಬಯಸ್ ಎಲ್ಲರಲ್ಲೂ ಇದೆ. ಈ ಇನ್ನೇಟ್ ಅಂದ್ರೆ ಯಾವಾಗ್ಲೂ ಹುಟ್ಟಿದಾಗಿಂದಾನೆ ಅಥವಾ ಯಾವಾಗ್ಲೂ ಬಂದ್ಬಿಟ್ಟಿರತ್ತೆ. ಇದು ನಾವೇನ್ ಕಷ್ಟಪಟ್ಟು ಕಲಿಬೇಕಾಗಿಲ್ಲ, ಅದು ನ್ಯಾಚುರಲ್ ಆಗಿ ಬರೋ ಅಂತ ಬಯಸ್ ಅದಿರೋದ್ರಿಂದ ಈ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಫೀಲಿಂಗ್ಸ್ ದೇ ಸ್ಟಿಕ್ ಲೈಕ್ ವೆಲ್ಕ್ರೋ ನಮ್ಮ ಮನಸ್ಸಿನಲ್ಲಿ. ಅದೇನೆ ಪಾಸಿಟಿವ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಅಂಡ್ ಮೆಮರೀಸ್ ಏನಿದ್ರೂನು ನಮ್ಮ ಟೆಫ್ಲಾನ್ ಅಂದ್ರೆ ಗೊತ್ತು, ನಾನ್ ಸ್ಟಿಕ್ ಮೆಟೀರಿಯಲ್ ದಟ್ ವಿ ಯೂಶಲಿ ಯೂಸ್, ದಟ್ ನಾನ್ ಸ್ಟಿಕ್ ಪ್ಯಾನ್ ಇನ್ ದ ಕಿಚನ್. ಯಾರ್ ಬೇಕಾದ್ರೂ ದೋಸೆ ಮಾಡಬಹುದು, ಯಾರ್ ಬೇಕಾದ್ರೂ ಒಂದ್ ಚಿಕ್ಕ ಮಗು ಆಗ್ಲಿ ವಯಸ್ಸಾಗಿರೋರ ಆಗ್ಲಿ ಒಂದು ದೋಸೆ ಆಗ್ಲಿ ರೊಟ್ಟಿನಾಗ್ಲಿ ಮಾಡಬಹುದಲ್ಲ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಅಷ್ಟು ಈಸಿಯಾಗಿ. ಅದೇ ತರ ಟೆಫ್ಲಾನ್ ಮೆಟೀರಿಯಲ್ ತರ ಆಲ್ ದ ಪಾಸಿಟಿವ್ ಥಾಟ್ಸ್, ಎಮೋಷನ್ಸ್, ಫೀಲಿಂಗ್ಸ್ ಗೆಟ್ ವಾಶ್ಡ್ ಆಫ್. ಇದು ಒಂದೇ ಅಲ್ಲ, ಯೂಶುವಲಿ ಏನಾಗತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ನೇಚರ್ ಇಟ್ ಸ್ಟಿಕ್ಸ್. And also naturally we have lot more negative emotions and thoughts than positive thoughts and feelings. A number kuda ಬೇರೆ ಇರತ್ತೆ. ಎವ್ರಿ ಒಂದು ಪಾಸಿಟಿವ್ ಥಾಟ್ಗೆ 5 ನೆಗೆಟಿವ್ ಥಾಟ್ ಬಂದಿರತ್ತೆ, ಒಂದು ಪಾಸಿಟಿವ್ ಫೀಲಿಂಗ್ಗೆ 5 ನೆಗೆಟಿವ್ ಫೀಲಿಂಗ್ ಬಂದಿರತ್ತೆ. ಅದಕ್ಕೇನೆ ಒಂದು ಸೈಂಟಿಸ್ಟ್ ಹೇಳ್ತಾರೆ, ದೇ ಈವನ್ ಸೇ ದೇರ್ ಇಸ್ ಅ ರೇಷಿಯೋ ಬಿಟ್ವೀನ್ ದಿಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಥಾಟ್ಸ್. ಇಟ್ಸ್ ಕಾಲ್ಡ್ ಲೊಸಾಡಾ ರೇಷಿಯೋ ಅಂತಾನೆ ಹೆಸರು ಇಟ್ಬಿಟ್ಟಿದ್ದಾರೆ. ಅಷ್ಟೆಲ್ಲ ನಮ್ಗೆ ಬೇಕಾಗಿಲ್ಲ, ಸುಮ್ನೆ ಅದನ್ನ ನಿಮ್ಗೆ ತಿಳಿಸಿದ್ದು ಅಷ್ಟೇ. ಸೊ ಏನಾಗುತ್ತೆ ಈ ನೆಗೆಟಿವಿಟಿ ಬಯಸ್ ಇಂದ? ನೆಗೆಟಿವ್ ಥಾಟ್ಸ್, ಎಮೋಷನ್ಸ್, ಫೀಲಿಂಗ್ಸ್ ದೇ ಸ್ಟಿಕ್ like velcro to our mind, and anything that is positive, be it my thought, emotion, feeling, memory, experience, belief system, idellanu gets washed off like Teflon anta anbiಟ್ಟು. adrinda ಏನಾಗುತ್ತೆ? ಇಲ್ಲಿ ಏನ್ ಕಾಣಿಸ್ತಾ ಇದೆ ನಮ್ಮ ಸ್ಕ್ರೀನ್ ಅಲ್ಲಿ, ಮೆನಿ ants. ಇಲ್ಲಿ 1, 2, 3 ತರ ಕಾಣಿಸ್ತಾ ಇರಬಹುದು ಆಂಟ್ಸ್, ಬಟ್ ಇನ್ ರಿಯಾಲಿಟಿ ನೇಚರ್ ಅಲ್ಲೂ ನಮಗ್ ಗೊತ್ತು ಬೇರೆ ಬೇರೆ ತರ ಆಂಟ್ಸ್ ಇದೆ, ಅದೇ ಬೇರೆ ಬೇರೆ ಹೆಸರುಗಳಿದೆ, ನಾನೇನ್ ಹೇಳ್ಬೇಕಾಗಿಲ್ಲ. ಅದೇ ತರ ನಮ್ಮ ಆಲೋಚನೆಗಳಲ್ಲೂ ಕೂಡ ಬೇರೆ ಬೇರೆ ತರ ವೆರೈಟೀಸ್ ಆಫ್ ನೆಗೆಟಿವ್ ಥಾಟ್ಸ್. ನಾವ್ ಇದಕ್ಕೇನು ಕಷ್ಟ ಪಡ್ಬೇಕಾಗಿಲ್ಲ, ಅದು ಇನ್ನೇಟ್ ಆಗಿ ಬರೋದ್ರಿಂದ ಅದಕ್ಕೆ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ. ಹೆಂಗೆ ನೇಚರಲ್ಲಿ ಆಂಟ್ಸ್ ಬಂದ್ರೆ, ಕೆಲವು ಆಂಟ್ಸ್ ಕಪ್ಪಿರುವೆ ಬಂದ್ರೆ ನಾವ್ ಇಗ್ನೋರ್ ಮಾಡ್ತೀವಿ, ಅದೇ ಕಟ್ಟಿರುವೆ ಆಗ್ಲಿ, ಕೆಂಪಿರುವೆ ಆಗ್ಲಿ, ಅಥವಾ ಗೆದ್ದಲು ಬಂದ್ರೆ ತಕ್ಷಣ ಹೋಗಿಸ್ತೀವಲ್ಲ, ಹಾಗೆ ಕೆಲವು ಆಲೋಚನೆಗಳನ್ನ ನಾವು ಗೆದ್ದಲು ಇರುವೆ ತರ ಕೆಲವು ಆಲೋಚನೆಗಳು. ಸೊ ಅದನ್ನ ನಾವು ನೆನ್ಪಿಟ್ಕೊಂಡು ಹೇಗೆ ಏನು ಹಿಂಗಂದ್ರೆ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಯಾತಕ್ಕೆ ನಾವ್ ಇಷ್ಟೊಂದು ಗಮನ ಕೊಡ್ಬೇಕು ಅನ್ನೋದನ್ನ ಇನ್ನೊಂದ್ ಸ್ವಲ್ಪ ಆಳವಾಗಿ ಹೋಗಿ ನೋಡೋಣ ಅಂತೆ. ಏನಾಗತ್ತೆ ಈ ಇನ್ಮೇಲಿಂದ ಆಂಟ್ಸ್ ಅಂತಾನೆ ಹೇಳ್ತೀನಿ. ಆಂಟ್ಸ್ ರೆಪ್ರೆಸೆಂಟ್ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅಂತ. ಈ ತುಂಬಾ ಆಂಟ್ಸ್ ಆದಾಗ ನಮ್ಮ ಮನಸ್ಸಲ್ಲಿ, ಅದು ಬರೀ ತುಂಬಾ ಆಂಟ್ಸ್ ಆದಾಗ ಮಾತ್ರ ಅಲ್ಲ, ನಮ್ಗ ಗೊತ್ತೂ ಇರಲ್ಲ, ಅವೇರ್ನೆಸ್ ಇಲ್ಲ, ಈ ತುಂಬಾ ಆಂಟ್ಸ್ ಬಂದಿದೆ ಅಂತಾನು ಕೂಡ. ವೆನ್ ದೇ ಗೋ ಅನ್ನೋಟಿಸ್ಡ್, ಅನ್ಅವೇರ್ ಆಫ್ ದೀಸ್ ಆಂಟ್ಸ್, ಅವಾಗ ಏನಾಗತ್ತೆ? ನಮ್ಮ ಹೆಲ್ತ್ಗೆ ಅದು ಅಫೆಕ್ಟ್ ಆಗತ್ತೆ. ಬಿಕಾಸ್ ಆಗ್ಲೇ ಹೇಳಿದೆ, ಒಂದೊಂದು ಆಲೋಚನೆನು ಒಂದೊಂದು ಕೆಮಿಕಲ್ ರಿಲೀಸ್ ಆಗತ್ತೆ. ನೆಗೆಟಿವ್ ಕೆಮಿಕಲ್ಸ್ ಇಂದ ನೆಗೆಟಿವ್ ಥಾಟ್ಸ್ ಇಂದ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗಿ ದೇ ಅಫೆಕ್ಟ್ ಅವರ್ ಹೆಲ್ತ್ ಅಂತ ಅನ್ಬಿಟ್ಟು, ಅಂಡ್ ದೇ ಅಫೆಕ್ಟ್ ಅವರ್ ಹ್ಯಾಪಿನೆಸ್. ಯಾರು ಒಬ್ರು ತುಂಬಾ ನೆಗೆಟಿವ್ ಆಗಿದ್ರೆ ಮನೆಯಲ್ಲಿ, ಅದ್ ನಮ್ಗೆ ಗೊತ್ತು ವಾತಾವರಣನೇ ಹೆಂಗ ಆಗತ್ತೆ ಅಂತ. ಸೊ ಇಟ್ ಅಫೆಕ್ಟ್ ದ automatic negative thoughts when they go unnoticed, unchecked, and unaware of those ants. They affect our health,
affect our happiness, they affect our learning. ನಾವೇನಾದ್ರೂ ಕಲಿತಾ ಇದ್ರೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಇದು ಎಲ್ಲರಿಗೂ ಇರುತ್ತೆ ಅಂತ ಗೊತ್ತಿದೆ. ಇಮ್ಯಾಜಿನ್ ಯಂಗ್ಸ್ಟರ್ಸ್ಗೆ ಅದಿದ್ದಾಗ ಹೆಂಗೆ ಅಂತ ಅಂದ್ಬಿಟ್ಟು. ಅದೇ ತರ interpersonal relationships, IPR represents interpersonal relationships that also gets affected by these ants. In other words, our entire life gets affected by the ants. ಅದು ಹೇಗೆ ಆಗತ್ತೆ ಅನ್ನೋದನ್ನ ಈ ನೆಕ್ಸ್ಟ್ ಒಂದು ಫ್ಯೂ ಪಿಕ್ಚರ್ಸ್ ಮೂಲಕ ನಿಮ್ಗೆ ಅದನ್ನ ತಿಳಿಸ್ಕೊಡ್ತೀನಿ. ನೋಡೋಣ. ನಾವು ಇವಾಗ ಇಲ್ಲಿ ಇದ್ದೀವಿ. We are experiencing the present moment, ಅಲ್ವಾ? That is why ಇಲ್ಲಿ now ಅಂತ ಹಾಕಿದ್ದೀನಿ ಇಷ್ಟೇ. We are experiencing the present moment now. ನಮ್ಮಲ್ಲಿ ಈ ants ಜಾಸ್ತಿ ಆದಾಗ, ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆದಾಗ ಏನಾಗತ್ತೆ? Our mind goes back and forth like a pendulum between past and between the future. So back and forth ಒಂದು ಡೋಲಾಯಮಾನ, past ಗೆ future ಗೆ. We are right here, we are doing something, we are listening, but ಮನಸ್ ಮಾತ್ರ ಎಲ್ಲೋ ಹೊಟ್ಟೋಗತ್ತೆ. ಇನ್ಯಾವುದೋ ದಿನಕ್ಕೆ ಅಥವಾ ಇನ್ನೇನೋ ಆಗಿರಲ್ಲ, ಅಲ್ಲಿಗೆ ಹೊಟ್ಟೋಗ್ಬಿಡುತ್ತೆ ಮನಸ್ಸು. when our negativity increases. ಇಷ್ಟೇ ಆದ್ರೆ ಒಂದೇ ಅಲ್ಲ, ಏನಾಗುತ್ತೆ ನೋಡೋಣ ಪಾಸ್ಟ್ ಹೋದಾಗ. when our mind goes back to the past, ನಾವ್ ಅವಾಗ ಏನ್ ಮಾಡ್ತೀವಿ? ಹಿಂದಿಂದನ್ನೆಲ್ಲ ಪಶ್ಚಾತ್ತಾಪದಿಂದ ನೋಡ್ತೀವಿ. ಅಯ್ಯೋ ಹಿಂಗ್ ಮಾಡ್ಬೇಕಾಗಿತ್ತು, ಅಯ್ಯೋ ಹಂಗ್ ಮಾಡ್ಬಾರ್ದಾಗಿತ್ತು, ಇನ್ನೊಂದ್ ತರ ಆಗ್ಬೇಕಾಗಿತ್ತು. ಸೊ ವಿ ಲುಕ್ ಅಟ್ ದ ಪಾಸ್ಟ್ ವಿತ್ ರಿಗ್ರೆಟ್. ಪಶ್ಚಾತ್ತಾಪದಿಂದ ನೋಡ್ತೀವಿ. ಹಂಗೇನೆ ಈ ಫ್ಯೂಚರ್ ಇನ್ನೂ ಹಾಗೆ ಇಲ್ಲ, ಫ್ಯೂಚರ್ನ ವಿ ಲುಕ್ ಅಟ್ ವಿತ್ ಆಂಗ್ಸೈಟಿ. ಸೊ ನಾಟ್ ಓನ್ಲಿ ಡು ವಿ ಗೋ ಬ್ಯಾಕ್ ಅಂಡ್ ಫೋರ್ತ್ ಬಿಟ್ವೀನ್ past and future. If this past and future, past is filled with regret and future with anxiety. So avaga ಏನಾಗುತ್ತೆ? What happens to the now? ಆಗ ನೋಡೋಣಂತೆ. But when we look at past with regret, ಏನು ರಿಗ್ರೆಟ್ ಅಂದ್ರೆ ಏನು? ರಿಗ್ರೆಟ್ ಪಶ್ಚಾತ್ತಾಪ ಪಟ್ಟಾಗ ಏನಾಗತ್ತೆ ನೋಡೋಣ. ಎಲ್ಲಿ ಉಪಯೋಗ ಆಗತ್ತಾ, ಯಾವಾಗ ಉಪಯೋಗ ಆಗಲ್ಲ, ಹೆಂಗೆ ನಾವು ಹಳೇದನ್ನ ಯಾಕೆ ಪಶ್ಚಾತ್ತಾಪ ಪಡ್ತೀವಿ? ನಾವ್ ಅನ್ಕೊಂಡಿದ್ದಂಗ ಆಗದೆ ಹೋದ್ರೆ ಆಗ ತಾನೇ ಪಶ್ಚಾತ್ತಾಪ ಆಗೋದು. ಅವಾಗ ನಮ್ಗೆ ಅನ್ಕೊಂಡಿದ್ದನ್ನ ಆಗದೆ ಹೋದಂಗೆ ಆದಾಗ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ವಿ ವಿಲ್ ಫೋಕಸ್ ನಾವ್ the next couple of slides on regret. ಒಂದು ಹೇಳಿಕೆ ಇದೆ. They say it's better to look ahead and prepare rather than to look back and regret ಅಂತ. ಹಿಂದೆ ಆಗೋಗಿದ್ದೆ, ಹಿಂದೆ ನೋಡಿ ರಿಗ್ರೆಟ್ ಮಾಡೋದ್ ಬೇಡ. ಮುಂದೆ ನೋಡ್ಕೊಂಡು ಪ್ಲಾನ್ ಮಾಡಿ ಮುಂದೆ ಸಾಗೋಣ ಅಂತ. ಚರೈಬೇತಿ ಅಂತ ಹೇಳೋಣ. ಕೀಪ್ ಮೂವಿಂಗ್ ಅಹೆಡ್, ನೆವರ್ ಲುಕ್ ಬ್ಯಾಕ್ ಅಂಡ್ ರಿಗ್ರೆಟ್. ಹಂಗಂದ್ರೆ ಏನು? ನೆವರ್ ಲುಕ್ ಬ್ಯಾಕ್ ಹಂಗಾದ್ರೆ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ವೈ ಅಂಡ್ ಹೌ ಶುಡ್ ವಿ ಲುಕ್ ಬ್ಯಾಕ್? ಆಗ ಹೇಳುತ್ತೆ, ಡೋಂಟ್ ರಿಗ್ರೆಟ್ ದ ಪಾಸ್ಟ್. Whatever has happened in the past, learn from it rather than regretting the past. This is a beautiful thing. It's not that simple. It is not that easy, but this is the only way we can move ahead in a healthy manner, in a happy manner, if we learn from the past rather than regretting it. Adike there is a beautiful saying. It says very simply, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. A regret is simply a mistake. We haven't learned the proper lesson from yet. ನಾವು ಹಳೇದು ಆದಾಗ, ಏನಾದ್ರೂ ತಪ್ಪಾಗಿದ್ದಾಗ ಪಾಸ್ಟ್ ಅಲ್ಲಿ
ಅದನ್ನ ಆ ತಪ್ಪಿನಿಂದ ನಾವು ಸರಿಯಾಗಿ ಕಲಿದೆ ಹೋದಾಗ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ರಿಗ್ರೆಟ್. ಆ ಏನಾದ್ರೂ ಒಂದ್ ಮಿಸ್ಟೇಕ್ ಇಂದ, ಒಂದ್ ಎರರ್ ಇಂದ, ಒಂದ್ ತಪ್ಪಿನಿಂದ ನಾವು ಸರಿಯಾಗಿ ಕಲ್ತ್ ಬಿಟ್ರೆ there is no need to regret at all, because then it becomes a beautiful experience, because then we cannot regret something that has taught us something that is most valuable and worthwhile lessons in life. Then how can you regret? ನಾವು ಅದರಿಂದ ಕಲ್ತಿದ್ರೆ ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ಚಾಲೆಂಜಸ್ ಇರ್ಲಿ, ಏನೇ ತೊಂದರೆ ಆಗಿರ್ಲಿ ಹಿಂದೆ, ಅದರಿಂದ ತೊಂದರೆಗಳಿಂದ, ಚಾಲೆಂಜಸ್ ಇಂದ ನಾವು ಕಲ್ತ್ ಬಿಟ್ಟಾಗ ಇಟ್ಸ್ ಅ ಲೈಫ್ ಲೆಸನ್. then where is the need to regret? We should actually be grateful for those mistakes that we have done in the past. We should get to that stage where we are grateful for the mistakes. Now a mistake in the sariyagi kaltidre, we are what we are today because of the mistakes we did. ಅವಾಗ ಬೇಜಾರ್ ಪಡೋದೆಂತದೇನೋ, ಪಶ್ಚಾತ್ತಾಪ ಪಡೋದಂತೆ ಏನೋ, ಅವಾಗ ಆ ಮಿಸ್ಟೇಕ್ಸ್ಗೂನು ಒಂದು there is a reason for it. ಅದ್ ಮಿಸ್ಟೇಕ್ ಆಗಿದ್ರು ಅದಕ್ಕೆ ಒಂದು ಡಿಗ್ನಿಟಿ ಇರತ್ತೆ ನಾವು ಸರಿಯಾಗಿ ಕಲ್ತ್ರೆ. ಇಲ್ದೆ ಹೋದ್ರೆ they remain as mistakes and we will just be regretting. ಇನ್ನೊಂದು what we need to know is, unfortunately we don't realize this, we learn more from our mistakes. ನಾವೆಲ್ಲ ಖುಷಿಗೆ ಇರುವಾಗಕ್ಕಿಂತ ಜಾಸ್ತಿ ಹೆಚ್ಚಾಗಿ ಎಲ್ಲಿ ನಮ್ಗೆ ಚಾಲೆಂಜಸ್ ಇರುತ್ತೋ ಲೈಫ್ ಅಲ್ಲಿ, ಅಥವಾ ವಿತ್ ಸಮ್ ಪೀಪಲ್ ಇನ್ ಅವರ್ ಲೈಫ್ ಚಾಲೆಂಜಸ್ ಇದೆ, ಅಂಥವ್ರಿಂದಾನೇ ನಾವು ಜಾಸ್ತಿ ಕಲಿಯೋದು ಕೂಡ. ವೆದರ್ ಫ್ರಮ್ ದ ಸರ್ಕಮ್ಸ್ಟೆನ್ಸಸ್ ಆರ್ ಫ್ರಮ್ ದ ಪೀಪಲ್. ಆ ಮಿಸ್ಟೇಕ್ಸ್ ಆಗಿದ್ರೆ ಅವರಿಂದಾನೇ ನಾವು ಜಾಸ್ತಿ ಕಲಿಯೋದು. ಹೌದಾ? ಹಂಗಂದ್ರೆ ಏನು? ಇನ್ ಯಾವ ತರನಾದ್ರೂ ಕಲಿಯಕ್ ಆಗೋದೇ ಇಲ್ವಾ? ಹಂಗಾದ್ರೆ ನಾವು ನಿಜವಾಗ್ಲೂ ಕಲಿಬೇಕಾದ್ರೆ ನಮ್ದು ಮಿಸ್ಟೇಕ್ಸ್ ಇಂದಾನೇನ ಕಲಿಯೋದು? ಮಿಸ್ಟೇಕ್ ಇದ್ರೆ ಸಫರಿಂಗ್ ಇರತ್ತೆ ಅನ್ನೋದು ಗೊತ್ತು. ಹಂಗಾರೆ ಬರೀ ಸಫರಿಂಗ್ ಇಂದಾನೇನಾ ತಪ್ಪು ಮಾಡ್ತಾನೆ ಬರ್ಬೇಕಾ ಕಲಿಯೋದಿಕ್ಕೆ ಅಂತ ಒಂದು ಸಹಜವಾದ ಪ್ರಶ್ನೆ ಹೇಳತ್ತೆ. then how else can we learn other than through challenges, through mistakes anta kelidaga, I'm going to pose this question for all of you. Next session alli let us start with this question. I would like you all to go deep and then think about it. in one vara ide ಹೋದ್ ಸಲಿನೂ ಕೂಡ ಕಾಗ್ನಿಟಿವ್ ಡಿಸ್ಟಾರ್ಷನ್ ಬಗ್ಗೆ ನಾವು ಮಾತಾಡಿದೀವಿ. ಈ ಸಲಿನೂ ನೆಗೆಟಿವಿಟಿ ಬಯಸ್ ವಿಚ್ ಇಸ್ ಪಾರ್ಟ್ ಆಫ್ ದ ಕಾಗ್ನಿಟಿವ್ ಡಿಸ್ಟಾರ್ಷನ್. ಇದನ್ನ ಎಲ್ಲಾನು ನಾವು ತಿಳ್ಕೊಂಡ್ ಆದ್ಮೇಲೆ ಇದು ಬರೀ ಈ ಮಿಸ್ಟೇಕ್ಸ್ ಇಂದ ಒಂದೇನ ನಾವು ಕಲಿಯೋದು? ಇನ್ ಎಲ್ಲಿ ಯಾವಾಗ ಕಲ್ತಿದೀವಿ? ಬೇರೆ ಟೈಮಲ್ಲಿ ಯಾವಾಗ ಕಲ್ತಿದೀವಿ? ಇನ್ ಹೆಂಗೆ ಮಿಸ್ಟೇಕ್ ಇಲ್ದೆ, ಚಾಲೆಂಜಸ್ ಇಲ್ದೆ ಕಲಿಯಕ್ ಸಾಧ್ಯನಾ? ಐ ವಾಂಟ್ ಯು ಆಲ್ ಟು ಥಿಂಕ್ ಅಬೌಟ್ ಇಟ್. ಅದನ್ನ ಕಳಿಸಿದ್ರೇನೆ ಇಟ್ಸ್ ಇವನ್ ಬೆಟರ್. ಅಲ್ಲಿ ಮಾತಾಡೋದಕ್ಕಿಂತನೂ ಕೂಡ ಅಲ್ಲಿ ನೀವು ಆನ್ಸರ್ಸ್ ಅನ್ನ ಕಳಿಸಿದ್ರೆ then we can start up the discussion through this next time. We will start with the discussion and then we will build on it. ಅದು ಐ ಹೋಪ್ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ. Between these two slides said, unfortunately we learn more from our mistakes than otherwise. ಹಂಗಾದ್ರೆ ಬೇರೆ ರೀತಿನಲ್ಲಿ ಕಲಿಯಕ್ಕೇನೆ ಆಗಲ್ವಾ ಅಂತ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ. ನಾವು ಮಿಸ್ಟೇಕ್ಸ್ ಅಲ್ದೇನೆ ಇನ್ನ ಯಾವಾಗ ಕಲಿಬಹುದು ಅನ್ನೋದನ್ನ ಯೋಚನೆ ಮಾಡಿ ಎಲ್ಲರೂ ಹಂಚ್ಕೊಳ್ಳೋಣ ನೆಕ್ಸ್ಟ್ ಟೈಮ್. So this will be your you may want to reflect on this before the next session. So now when we look at the past with regret, ಅವಾಗ ಏನಾಗತ್ತೆ ಅಂತ ನೋಡಿದ್ವಿ. ಹಂಗಾದ್ರೆ ವಾಟ್ ಅಬೌಟ್ ದ ಫ್ಯೂಚರ್ ಹೇಳಿದ್ವಿ. ಫ್ಯೂಚರ್ ನಮ್ಗೆ ಯೋಚನೆ ಮಾಡಿದ್ರೇನೆ ನಾಳೆ ಬಗ್ಗೆ, ಮುಂದಿನ ವರ್ಷದ ಬಗ್ಗೆ ಆತಂಕ ಶುರುವಾಗತ್ತೆ. ಹಂಗಾದ್ರೆ ಈ ಆತಂಕ ಅನ್ನೋದು ಏನು? ಇದನ್ನ ಒಂದ್ ಸ್ವಲ್ಪ ನಾವು ಆಳವಾಗಿ ಹೋಗ್ಬೇಕು. ಬಿಕಾಸ್ ದ ಹೋಲ್ ಸೀರೀಸ್ ಇಸ್ ಆನ್ ಆಂಗ್ಸೈಟಿ. ಇದನ್ನ ಇನ್ನೊಂದ್ ಸ್ವಲ್ಪ ಆಳವಾಗಿ, ಆಂಗ್ಸೈಟಿ ಅಂದ್ರೆ ಏನು, ಸ್ಟ್ರೆಸ್ ಅಂದ್ರೆ ಏನು, ಫಿಯರ್ ಅಂದ್ರೆ ಏನು, ಇದಕ್ಕೆ ಎಲ್ಲಾ ಡಿಫ್ರೆನ್ಸಸ್ ಇದೆಯಾ ಅಥವಾ ಎಲ್ಲಾನು ಒಂದೇನಾ? ಅದನ್ನ ನಾವ್ ಇನ್ನೊಂದ್ ಸ್ವಲ್ಪ ಆಳವಾಗಿ ನೋಡೋಣ ಅಂತೆ. ಸೊ ಆಂಗ್ಸೈಟಿ ಅಂದ ತಕ್ಷಣ ಈ ಕೆಲವು ಪದಗಳು ನಮ್ಗೆ ತಕ್ಷಣ
ಥಟ್ ಅಂತ ಹೇಳಿ ಅನ್ನೋ ಹಂಗೆ ಇವೆಲ್ಲ ಬರುತ್ತೆ. ಸ್ಟ್ರೆಸ್, ಫಿಯರ್, ವರಿ, ಫೋಬಿಯಾ, ಪ್ಯಾನಿಕ್ ಅಟ್ಯಾಕ್ಸ್, ಮೂಡ್ಸ್, ರೆಸ್ಟ್ಲೆಸ್ನೆಸ್, ಇದು ಎಲ್ಲಾನು ಕೂಡ ಬರುವಂತ ಆಂಗ್ಸೈಟಿ ತಕ್ಷಣ ಹೇಳಿದ ತಕ್ಷಣ ಇದು ಬರೋದು. ಹಂಗಾದ್ರೆ ಅದು ಹೇಳಿದೆ ಎಲ್ಲಾರ್ಗು ಆಂಗ್ಸೈಟಿ ಇರತ್ತೆ ಅಂತ. ಹಂಗಾದ್ರೆ ಎಲ್ಲರಿಗೂ ಇರತ್ತಲ್ಲ, ಸಾಮಾನ್ಯವಾದ ಆತಂಕಕ್ಕೂ ಈ ಆಂಗ್ಸೈಟಿ ಡಿಸಾರ್ಡರ್ ಕೆಲವು ಸಲ ತುಂಬಾ ಆದಾಗ, ಆಂಗ್ಸೈಟಿ ಆದಾಗ ದಟ್ ವಿಲ್ ಅಫೆಕ್ಟ್ ಅವರ್ ಕ್ವಾಲಿಟಿ ಆಫ್ ಲೈಫ್ ಆಗ್ಲೇ ಹೇಳು. ಹಂಗಾದ್ರೆ ಇದೆರಡಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡೋಣ. ಈ ಎವ್ರಿ ಡೇ ಆಂಗ್ಸೈಟಿಗೂ, ಎಲ್ಲಾರ್ಗೂ ಸಾಮಾನ್ಯವಾಗಿ ಆಗುವಂತ ಆತಂಕಕ್ಕೂ ಈ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಲ್ಲ ಅದಕ್ಕೂ ಏನು ಅನ್ನೋದನ್ನ ನೋಡೋಣಂತೆ. ಅದನ್ನ ನೋಡಿದಾಗ let's compare just about paying bills, worrying about a job, getting a job, worrying about a romantic breakup or other important life events. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತ ವರೀಸ್. ಅದೇ ಆತಂಕ, ಆಂಗ್ಸೈಟಿ ಡಿಸಾರ್ಡರ್ ಅಂತ ತಗೊಂಡಾಗ ವಾಟ್ ಹ್ಯಾಪನ್ಸ್, ಇಟ್ಸ್ ಕಾನ್ಸ್ಟೆಂಟ್. ಈ ಆತಂಕ ಕಾನ್ಸ್ಟೆಂಟ್ ಆಗಿ ಇರತ್ತೆ. And it's at a unsubstantiated worry that causes significant distress and it interferes with our daily life. ನಮ್ಮ ಡೈಲಿ ಲೈಫ್ ಅಲ್ಲಿ ನಾವ್ ಹೆಂಗೆ ದಿನನಿತ್ಯ ಜೀವನದನ್ನ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ಇಟ್ ಹ್ಯಾಸ್ ಅನ್ ಇಫೆಕ್ಟ್. ದಟ್ ಈಸ್ ವಾಟ್ ವಿ ಕಾಲ್ ದಟ್ ಆಸ್ ಆಂಗ್ಸೈಟಿ ಡಿಸಾರ್ಡರ್. ಹಾಗೆ ಇನ್ನೊಂದನ್ನು ನೋಡಿದಾಗ ಎವ್ರಿ ಡೇ ಆಂಗ್ಸೈಟಿ ಇಸ್ ಅಬೌಟ್ ಎಂಬರಾಸ್ಮೆಂಟ್ ಆರ್ ಸೆಲ್ಫ್ ಕಾನ್ಶಿಯಸ್ನೆಸ್ ಇನ್ ಎನ್ ಅನ್ಕಂಫರ್ಟಬಲ್ ಆರ್ ಆಕ್ವರ್ಡ್ ಸೋಷಿಯಲ್ ಸಿಚುವೇಶನ್. ಇದು ಎಲ್ಲರಿಗೂ ಆಗುವಂಥದ್ದು. ಎಲ್ಲೋ ಹೊಸ ಜಾಗಕ್ಕೆ ಹೋಗ್ತೀವಿ, ನಮ್ಗೆ ಏನು ಅಂತ ಗೊತ್ತಿರೋದಿಲ್ಲ, ಹೆಂಗಿರ್ಬೇಕು ಅಂತ ಗೊತ್ತಿರಲ್ಲ, ಯಾರ್ಯಾರು ಇರ್ತಾರೆ ಅಂತ ಗೊತ್ತಾಗಲ್ಲ, ಅಥವಾ ನಾನೇನಾದ್ರೂ ಹೇಳ್ಬಿಟ್ರೆ ಹೇಳ್ಬಾರ್ದನ್ ಹೇಳ್ಬಿಟ್ರೆ ಹೆಂಗೋ ಹೇಳ್ಬಿಟ್ರೆ ಆ ಎಂಬ್ಯಾರಸ್ಮೆಂಟ್ ಎಲ್ಲರಿಗೂ ಒಂದ್ ಸ್ವಲ್ಪ ಸಹಜವಾಗಿ ಇರೋವಂಥದ್ದು. ಅದೇ ಆಂಗ್ಸೈಟಿ ವೆನ್ ಇಟ್ ಬಿಕಮ್ಸ್ ಲೈಕ್ ಎ ಡಿಸಾರ್ಡರ್ ಏನಾಗುತ್ತೆ, then we start avoiding social situations for fear of being judged, embarrassed or humiliated. ನಮ್ಗ್ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗಕ್ಕೂ ಹೊಸ ಜಾಗಕ್ಕೆ ಹೋದಾಗ ಆ ಹೊಸ ಜಾಗಕ್ಕೆ ಹೋಗೋದೇ ಬೇಡ ಅಂತ ಅವಾಯ್ಡ್ ಮಾಡೋದಕ್ಕೂ, ಇಲ್ಲಿಗೆಲ್ಲ ಹೋಗೋದೇ ಬೇಡ, ಇವ್ರ ಮನೆಗಳಿಗೆ ಹೋಗೋದೇ ಬೇಡ, ಇಷ್ಟು ಜನನ್ನ ಅವಾಯ್ಡ್ ಮಾಡೋಣ ಅನ್ನೋದಕ್ಕೂ ತುಂಬಾ ಬಹಳಷ್ಟು ವ್ಯತ್ಯಾಸ ಇದೆ. ದಟ್ ಈಸ್ ವೆನ್ ಇಟ್ ಬಿಕಮ್ಸ್ ಆಂಗ್ಸೈಟಿ ಡಿಸಾರ್ಡರ್. ಹಾಗೇನೆ ಮತ್ತೊಂದು ಪಾಯಿಂಟು, ಅ ಕೇಸ್ ಆಫ್ ನರ್ವ್ಸ್ ಆರ್ ಸ್ವೆಟಿಂಗ್ ಬಿಫೋರ್ ಎ ಬಿಗ್ ಟೆಸ್ಟ್, ಬಿಫೋರ್ ಎ ಬಿಸ್ನೆಸ್ ಪ್ರೆಸೆಂಟೇಶನ್, before a stage performance or any other significant effect. ಇದು ಸಹಜವಾಗಿ ಸುಮಾರು ಜನಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಎಲ್ಲೋ ಹೋಗಿ ಮಾತಾಡ್ಬೇಕು, ಎಲ್ಲೋ ಹೋಗಿ ಒಂದ್ ಹಾಡು ಹೇಳ್ಬೇಕು, ಅವಾಗ one feeling so nervous ಅಂತ ಹೇಳ್ತೀವಲ್ಲ, we worry about it. Feeling little bit nervous ಸಹಜ, ಎಲ್ಲರಿಗೂ ಆಗೋದು. ಅದನ್ನೇ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ನಂಗೆ ಅದು ಹೆಂಗೋ ಆಗ್ತಾ ಇದೆ ಅಂತ ಹೇಳ್ತೀವಿ, ದಟ್ ಇಸ್ ಸಹಜ. ಅದೇ ಆಂಗ್ಸೈಟಿ ಡಿಸಾರ್ಡರ್ ಅಂದ್ರೆ ಏನಾಗುತ್ತೆ, seemingly out of the blue panic attacks and the preoccupation with the fear of having another one. ಸುಮ್ನೆ ಒಂದು ಸಣ್ಣ ಆತಂಕ ಅಲ್ಲ. ಪ್ಯಾನಿಕ್ ಅಟ್ಯಾಕ್ಸ್ ಅಂದ್ರೆ ಇಲ್ಲ ಉಸಿರಾಡೋದಿಕ್ಕಾಗಲ್ಲ, ನಾಲ್ಗೆ ಒಣಗತ್ತೆ, ಕೈ ಎಲ್ಲ ಸ್ವೆಟ್ ಆಗತ್ತೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ, ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದ್ರು ಅವಾಗ ಮರ್ತ್ ಹೋಗ್ಬಿಡತ್ತೆ. ದಟ್ ಈಸ್ ಆಂಗ್ಸೈಟಿ ಡಿಸಾರ್ಡರ್. ಇದೆಲ್ಲ ಬಿಕಾಸ್ ಆಫ್ ಅಗೈನ್ ಫಿಯರ್ ಇಂದ ಆಗೋದಕ್ಕೆ ಅಂತ. ಒನ್ ಅದರ್ ಥಿಂಗ್ ಇಸ್ realistic fear of a dangerous object or a dangerous place or a dangerous situation. But it's a realistic fear. ಭಯ ನಿಜ, ಬಟ್ ಎಲ್ಲೋ ಒಂದ್ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗ್ಬೇಕು, ಎಷ್ಟೋ ಟ್ರೆಕ್ಕಿಂಗ್ ಹೋಗ್ಬೇಕು, ಹೆಂಗಾಗತ್ತೋ ಏನೋ ಅಂತ ಗೊತ್ತಿಲ್ಲ, ದಟ್ಸ್ ಅ ಫಿಯರ್ ಅಥವಾ ಜಾಸ್ತಿ ವರಿ ಇರತ್ತೆ. ದಟ್ ಈಸ್ ಸಹಜ. ವೆರಾಸ್ irrational fear
or avoidance of an object, avoidance of place or a situation that poses little or no threat of danger. ಏನು ಡೇಂಜರ್ ಇರೋದೇ ಇಲ್ಲ, ನಾವು ಊಹಿಸ್ಕೊಂಡ್ಬಿಡ್ತೀವಿ ಡೇಂಜರ್ ಅಥವಾ ತುಂಬಾ ಭಯ ಪಟ್ಕೊಂಡು ಹೋಗೋದೇ ಇಲ್ಲ, ಅವಾಯ್ಡ್ ಮಾಡ್ತೀವಿ. That becomes an anxiety disorder. Whereas realistic fear is okay, because ಅಲ್ಲಿ ನಿಜವಾಗ್ಲೂ ಡೇಂಜರ್ ಇರುತ್ತೆ, ಅವಾಗ ಒಂದ್ ಸ್ವಲ್ಪ ಹೆದರಿಕೆ ಆಗತ್ತೆ, ನಿಜ. ಇಲ್ಲಿ ಏನ್ ಇಲ್ಲದೆ ಹೋದ್ರು ನಾವು ಊಹಿಸ್ಕೊಂಡು ಮಾಡ್ತೀವಿ. Last but not the least, anxiety, sadness or difficulty sleeping immediately after a traumatic event. ಏನೋ ಒಂದು ಸಂದರ್ಭ ಬರುತ್ತೆ, ಯಾರನ್ನೋ ಮೇ ಬಿ ವಿ ಲೂಸ್ ಅ ಲವ್ಡ್ ಒನ್, ಅಥವಾ ಇನ್ನೇನೋ ಒಂದು ಕಷ್ಟ ಸಾಧ್ಯದ ಒಂದು ಕಷ್ಟವಾದ ಒಂದು ಪರಿಸ್ಥಿತಿ ಬಂದಿರತ್ತೆ. ಅಂತ ಟೈಮಲ್ಲಿ ಆನ್ಸೈಟಿ ಆಗತ್ತೆ, ದುಃಖ ಆಗತ್ತೆ, ನಿದ್ದೆ ಬರೋದಿಕ್ಕೆ ಆಗಲ್ಲ, ಬಿಕಾಸ್ ಸುಮಾರು ದಿನ ಆದ್ರೆ ಅದಕ್ಕಾಗಿ ನಿದ್ದೆ ಕೆಡ್ತೀವಿ. All of this happens. ಇದು ಸಹಜ. ಏನೋ ಒಂದು ಡಿಫಿಕಲ್ಟ್ ಡಿಸಿಷನ್ ತಗೋಬೇಕು, ಏನೋ ಒಂದು ಡಿಫಿಕಲ್ಟ್ ಮೀಟಿಂಗ್ ಇರುತ್ತೆ, ಇದೆಲ್ಲ ಆಗೋದು ಕೂಡ ಸಹಜ. ವೆರಾಸ್ ರೆಕರಿಂಗ್ ನೈಟ್ ಮೇರ್ಸ್, ಫ್ಲಾಶ್ ಬ್ಯಾಕ್ಸ್ ಆರ್ ಎಮೋಷನಲ್ ನಂಬಿಂಗ್ related to a traumatic event that occurred several months or years before, ಯಾವಾಗ್ಲೂ ಆಗಿದ್ದ ನೆನೆಸ್ಕೊಂಡು ಕೆಟ್ಟ ಕನಸುಗಳು, ನೈಟ್ ಮೇರ್, ಸುಮ್ನೆ ನಿದ್ದೆ ಬರದೇ ಇರೋದಲ್ಲ, ಪದೇ ಪದೇ ಕನಸುಗಳು ಬರೋದು, ಹೆದರಿಕೆ ಪಡಿಸೋ ಅಂತ ಕನಸುಗಳು. That is what is an anxiety disorder. So if that is the difference between regular anxiety and anxiety disorder, ಅಲ್ಲಿ ತಗೊಳ್ಳೋಣ. ಇನ್ ಎರಡನ್ನ ಹೇಳಿದೀನಿ, ಇದು ಎರಡನ್ನ difference between stress and anxiety and difference between fear and anxiety ನೋಡ್ಬಿಟ್ಟು then we will go through that and then I will take up questions from you. So next part is about stress. ಅಥವಾ ಇದು ಸ್ಟ್ರೆಸ್ ಅಥವಾ ಆಂಗ್ಸೈಟಿನ ಎಷ್ಟೊಂದ್ಸಲಿ ನಮ್ಗೆ ಗೊತ್ತಿರೋದಿಲ್ಲ, ಇದು ಸ್ಟ್ರೆಸ್ ಆಂಗ್ಸೈಟಿನ ಅಂತ. ಏನ್ ನೋಡೋಣ ಏನಂತ. ಸ್ಟ್ರೆಸ್ ವರ್ಸಸ್ ಆಂಗ್ಸೈಟಿ, ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ ನೋಡಿದಾಗ, ಸ್ಟ್ರೆಸ್ ಆಗೋದು ಎಕ್ಸ್ಟರ್ನಲ್ ಕಾಸ್. ದ ಟ್ರಿಗರ್ ಫಾರ್ ಸ್ಟ್ರೆಸ್ ಇಸ್ ಔಟ್ಸೈಡ್. ಏನೋ ಒಂದು ಹೊರಗಡೆ ಪರಿಸ್ಥಿತಿಯಿಂದ, ಇವಾಗ ಕೋವಿಡ್ ಬಂದಿರೋದು ಅಲ್ಲಿ ಆ ರೀಸನ್ ಇಂದ ನಮಗ್ ಸ್ಟ್ರೆಸ್ ಆಗ್ತಾ ಇದೆ. ಅಥವಾ ಇಟ್ ಕುಡ್ ಬಿ ಫೈನಾನ್ಷಿಯಲ್ ಟ್ರಬಲ್, ಅಥವಾ ಮ್ಯಾರೇಜ್ ಅಲ್ಲಿ ಪ್ರಾಬ್ಲಮ್ಸ್ ಇರಬಹುದು, ಮೆರೈಟಲ್ ಪ್ರಾಬ್ಲಮ್ಸ್ ಇರಬಹುದು, ಅಥವಾ ಕೆಲಸ ಕಳ್ಕೊಂಡಿರಬಹುದು, ಅಥವಾ ನಮ್ ತುಂಬಾ ಹತ್ರ ಬೇಕಾಗಿರೋ ಫ್ರೆಂಡ್ ಹತ್ರ ಜಗಳ ಆಡಿರಬಹುದು, ಮನಸ್ತಾಪ ಬಂದಿರಬಹುದು ಅಕ್ಕ ತಂಗಿರಲ್ಲಿ. ದಟ್ ವಿಲ್ ಕಾಸ್ ಅ ಸ್ಟ್ರೆಸ್. ಹಾಗೇನೆ ಅದು ಆ ಸ್ಟ್ರೆಸ್ ಹೊಟ್ಟೋಗ್ಬಿಟ್ಟು ಆದ್ಮೇಲೆ ಆ ಟ್ರಿಗರ್, ಕೆಲ್ಸ ಹೋಗಿದ್ಮೇಲೆ, ಕೆಲ್ಸ ಸಿಕ್ಕಾದ್ಮೇಲೆ ಸ್ಟ್ರೆಸ್ ಇರೋದಿಲ್ಲ. ಆ ಹೊರಗಡೆ ಟ್ರಿಗರ್ ಹೊಟ್ಟೋಗ್ಬಿಟ್ಟ ಆದ್ಮೇಲೆ ಸ್ಟ್ರೆಸ್ ನ್ಯಾಚುರಲಿ ಸರಿ ಹೋಗ್ಬಿಡತ್ತೆ, ಬಿಕಾಸ್ ದ ಕಾಸ್ ಇಸ್ ಔಟ್ಸೈಡ್. ಅದೇ ಆಂಗ್ಸೈಟಿ ಆದ್ರೆ ನೋಡೋಣ, ದ ಕಾಸ್ ಇಸ್ ನಾಟ್ ಔಟ್ಸೈಡ್, ಇಟ್ ಈಸ್ ಇಂಟರ್ನಲ್ ಆರಿಜಿನ್. ಅಲ್ಲಿ ಹೊರಗಡೆ ಏನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಊಹಿಸ್ಕೊಂಡೇನೆ ಸಾಕು ನಮ್ಗೆ ಆಂಗ್ಸೈಟಿ, ಆತಂಕ ಆಗತ್ತೆ. ಇಟ್ ಈಸ್ ಪರ್ಸಿಸ್ಟೆಂಟ್ ಫೀಲಿಂಗ್ ಆಫ್ ಅಪ್ರಹೆನ್ಷನ್ ಆರ್ ಡ್ರೆಡ್ ಇನ್ ನಾನ್ ಥ್ರೆಟನಿಂಗ್ ಸಿಚುವೇಶನ್ಸ್. ಅಲ್ಲಿ ಭಯ ಪಡುವಂಥದ್ದು ಏನೂ ಇರೋದಿಲ್ಲ, ಆದ್ರೂನು ತುಂಬಾ ಭಯ, ಹೆದರಿಕೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಅಲ್ಲಿ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ಗೊತ್ತಾಗತ್ತೆ. ಈ ಕೋವಿಡ್ ಟೈಮ್ಸ್ ಅಲ್ಲ, ರೆಗ್ಯುಲರ್ ಟೈಮ್ಸ್ ಅಲ್ಲೇನೆ ತಗೊಳ್ಳಿ, ಅವಾಗ ನಿಮ್ಗೆ ಇದು ಅರ್ಥ ಆಗತ್ತೆ. ಯಾರೋ ಹುಷಾರಿರೋದಿಲ್ಲ, ಆಸ್ಪತ್ರೆನಲ್ಲಿ ಇರ್ತಾರೆ, ಬಟ್ ನಮ್ಗೆ ಆಸ್ಪತ್ರೆಗೆ ಹೋಗಕ್ಕೇನೆ ಭಯ. ನಾನ್ ಆಸ್ಪತ್ರೆಗೆ ಹೋದ್ರೆ ನನ್ಗೆ ಏನೋ ಆಗೋಗತ್ತೆ ಅಂತ. ಅಲ್ಲಿ ಏನು ಖಂಡಿತ ಭಯ ಇರೋದಿಲ್ಲ. ಆಸ್ಪತ್ರೆಗೆ ಹೋದ ತಕ್ಷಣ ಎಲ್ಲಾರ್ಗೂನು ಹುಷಾರ್ ತಪ್ಪದಿಲ್ಲ, ಬಟ್ ನಾವದನ್ನ ಊಹಿಸ್ಕೊಂಡು ಆ ಭಯದಿಂದ ಆಸ್ಪತ್ರೆಗೆ ಹೋಗಕ್ಕಾಗೋದಿಲ್ಲ. ಇನ್ನೊಬ್ರನ್ನ ತುಂಬಾ ಬೇಕಾಗಿರೋರ್ನ ಇದ್ರೂನು ನೋಡೋದಿಕ್ಕೆ ಆಗೋದೇ ಇಲ್ಲ ಅಂತ. ಸೊ ಅಂಡ್ ಇಟ್ ಡಸಂಟ್ ಗೋ ಅವೇ ಆಫ್ಟರ್ ದ ಕನ್ಸರ್ನ್
has passed. ಏನೇ ಆದ್ರೂನು ಬೇರೆದ್ ಎಕ್ಸಾಂಪಲ್ ತಗೊಂಡ್ರು ಈ ಕೆಲವು ಸಲ ಈ ಕೋವಿಡ್ ಇವಾಗೆಲ್ಲ 2 ವೇವ್ ಆಯ್ತು, ವ್ಯಾಕ್ಸಿನ್ ಎಲ್ಲ ತಗೊಂಡಾಯ್ತು, ಯೋಚನೆ ಬೇಡ. ಬಟ್ ಆದ್ರೂನು ಎಲ್ಲಾನು ಪರಿಪಾಲಿಸ್ಬೇಕು ಅಂತಿದ್ರೂನು ಇನ್ನು ಆತಂಕ ಮಾತ್ರ ಹೋಗಿರೋದಿಲ್ಲ. ಯಾಕೆಂದ್ರೆ ಇನ್ನು 3rd ವೇವ್ ಬರತ್ತೆ ಅಂತ ಹೇಳ್ತಾರೆ, ಬರತ್ತೋ ಇಲ್ವೋ ಗೊತ್ತಿಲ್ಲ. ಹಂಗೇನ್ ತಕ್ಷಣ ನಾನು ಅಲ್ಲಗೆಳಿತಾ ಇಲ್ಲ, ಏನ್ ಬೇಕಾಬಿಟ್ಟಿ ಇರಬಹುದು ಅಂತ ಹೇಳ್ತಾ ಇಲ್ಲ. ಏನೇನ್ ಮಾಡ್ಬೇಕೋ ಅದನ್ನ ಮಾಡ್ಬೇಕು ಅಷ್ಟೇ. ಬರ್ಬಹುದು ಅಂತ ಊಹಿಸ್ಕೊಂಡು ನಾವು ಆತಂಕ ಪಡೋದ್ ಬೇಕಾಗಲ್ಲ ಅಂತ ಹೇಳ್ತಾ ಇರೋದು. ಸೊ ಹಾಗೇನೆ ಸ್ಟ್ರೆಸ್ ಇಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಎಮೋಷನ್. Emotional anxiety, fear, irritability, ಏನೇನ್ ಆಗತ್ತೆ ಸ್ಟ್ರೆಸ್ ಇಂದ symptoms. Anxiety, become emotional, fear ಇರತ್ತೆ, irritability, anger, resentment and loss of confidence. ಇದು ಇಷ್ಟು ಎಮೋಷನಲ್ ಸಿಂಪ್ಟಮ್ಸ್ ಆದ್ರೆ, ಕಾಗ್ನಿಟಿವ್ ಸಿಂಪ್ಟಮ್ಸ್ ಡಿಫಿಕಲ್ಟಿ ಇನ್ ಮೇಕಿಂಗ್ ಡಿಸಿಷನ್ಸ್, ಡಿಫಿಕಲ್ಟಿ ಇನ್ ಫೋಕಸಿಂಗ್ ಅಂಡ್ ಕಾನ್ಸಂಟ್ರೇಷನ್ ಅಂಡ್ ಹ್ಯಾವಿಂಗ್ ರೆಪಿಟೇಟಿವ್ ಥಾಟ್ಸ್. ಒಂದೇ ತರ ಆಲೋಚನೆಗಳು ಪದೇ 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 ಮತ್ತೆ 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 ಅದೇ ತರದ್ದೇ ಬರುತ್ತೆ. ಇದೆಲ್ಲ ಸ್ಟ್ರೆಸ್ ಸಿಂಪ್ಟಮ್ಸ್. ಹಾಗೆ ಫಿಸಿಕಲ್ ಸಿಂಪ್ಟಮ್ಸ್, ಏನು ಬಾಯಿ ಒಣಗೋದಿರಬಹುದು, ಅಥವಾ ಕೆಲವು ಸಲ ವಾಯ್ಸ್ ನಡಗತ್ತೆ, ಅಥವಾ ಕೈ ನಡಗತ್ತೆ, ಟ್ರೆಮರ್ಸ್, ಅಥವಾ ತುಂಬಾ ಸ್ವೆಟ್ ಆಗತ್ತೆ, ಪೌಂಡಿಂಗ್ ಆರ್ ರೇಸಿಂಗ್ ಹಾರ್ಟ್ ಬೀಟ್. ಇದೆಲ್ಲ ಫಿಸಿಕಲ್ ಸಿಂಪ್ಟಮ್ಸ್. ಡಿಫಿಕಲ್ಟಿ ಬ್ರೀದಿಂಗ್, ಅಥವಾ ಇದಕ್ಕಿದಂಗೆ ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಇದೆಲ್ಲ ಫಿಸಿಕಲ್ ಸಿಂಪ್ಟಮ್ಸ್. ಬಿಹೇವಿಯರಲ್ ಸಿಂಪ್ಟಮ್ಸ್ ಆಫ್ ಸ್ಟ್ರೆಸ್, ನಿದ್ದೆ ಬರಲ್ಲ, ಇಲ್ಲ either we sleep too much or we sleep too little, we eat too much or we eat too little. ಇದೆರಡೂನು ಕೂಡ ಆಗಬಹುದು ಡಿಪೆಂಡಿಂಗ್ ಆನ್ ದ ಕೇಸ್. ಹಾಗೆ ಕೆಲವು ಬಿಹೇವಿಯರ್ ಲೈಕ್ ಮಕ್ಕಳಲ್ಲಿ ನೋಡಿದೀವಿ, ಉಗುರು ಕಚ್ಚೋದು, ಅಥವಾ ಇನ್ನೇನೋ ಒಂದು ಸಣ್ಣ ಬಿಹೇವಿಯರ್, ಏನೋ ಒಂದು ತಿರುಗಿಸ್ತಾ ಇರೋದು ಕೈನಲ್ಲಿ ಇಟ್ಕೊಂಡು. ದೀಸ್ ಆರ್ ಆಲ್ ನರ್ವಸ್ ಟಿಕ್ಸ್ ಅಂತ ಹೇಳ್ತೀವಿ, ಅಥವಾ ನರ್ವಸ್ ಬಿಹೇವಿಯರಲ್ ಆಕ್ಷನ್ಸ್. ಅಥವಾ we either eat too much or drink more coffee, ಅಥವಾ ಏನು ಆಗದೆ ಹೋದ್ರೆ even some people resort to drinking alcohol because of stress. ಅದೇ ಆಂಗ್ಸೈಟಿ ಸಿಂಪ್ಟಮ್ಸ್ ಏನು? ಏನೇನ್ ನಾವು ಸ್ಟ್ರೆಸ್ ಅಲ್ಲಿ ನೋಡ್ತೀವೋ ಅದೆಲ್ಲಾನು ಆಂಗ್ಸೈಟಿ ಇದ್ದಾಗ್ಲೂ ಅದೇ ಸಿಂಪ್ಟಮ್ಸ್, ಏನು ಡಿಫ್ರೆನ್ಸ್ ಇಲ್ಲ. ಎಸ್ಪೆಷಲಿ ಕ್ರಾನಿಕ್ ಸ್ಟ್ರೆಸ್ ಸಿಂಪ್ಟಮ್ಸ್ ಏನೇನ್ ನೋಡ್ತೀವೋ ಇಲ್ಲಿ ಆಂಗ್ಸೈಟಿನಲ್ಲೂ ಇದೇ ಆಗತ್ತೆ. ಅದಲ್ಲದೆ ಅದಕ್ಕಿಂತ ಜಾಸ್ತಿ ಎಲ್ಲ ಸ್ಟ್ರೆಸ್ ಸಿಂಪ್ಟಮ್ಸ್ ಜೊತೆಗೆ ಪ್ಯಾನಿಕ್ ಅಟ್ಯಾಕ್ಸ್ ವಿಚ್ ಮಿಮಿಕ್ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್. ಚೆಸ್ಟ್ ಪೇನ್ ಇರಬಹುದು, ಸ್ವೆಟಿಂಗ್ ಇರಬಹುದು. ಇಟ್ ಮಿಮಿಕ್ಸ್ ವೆರಿ ಮಚ್ ಲೈಕ್ ದಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್. ಬಟ್ ಹಂಗೇನ್ ತಕ್ಷಣ ಹಂಗೇನಾದ್ರೂ ಸಿಂಪ್ಟಮ್ ಬಂದ್ರೆ ಇದು ಬರೀ ಆಂಗ್ಸೈಟಿ ಅಂತ ಅನ್ಕೊಂಡು ಮನೆಯಲ್ಲಿ ಕೂತ್ಕೋಬೇಡಿ. ದಯವಿಟ್ಟು whatever it is, we need to rule out that it is not directly concerned with heart ಅಂತ. ತಕ್ಷಣ ಎಮರ್ಜೆನ್ಸಿ ನಲ್ಲಿ ಆಗಿ ಹೋಗ್ಲೇಬೇಕು, ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೇಬೇಕು. ಬಟ್ ದ ಸಿಂಪ್ಟಮ್ಸ್ ಆರ್ ವೆರಿ ಕ್ಲೋಸ್ ಟು ಹಾರ್ಟ್ ಅಟ್ಯಾಕ್ ಆಗ್ಲಿ, ಈಗ ಸರ್ಟನ್ ಕಾರ್ಡಿಯಾಕ್ ಸಿಂಪ್ಟಮ್ಸ್ ಏನ್ ಬರುತ್ತೋ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಅಲ್ಲಿ ಅದೇ ತರ ಆಂಗ್ಸೈಟಿನಲ್ಲೂ ಬರುತ್ತೆ. ಇದು ಈ ಆಂಗ್ಸೈಟಿ ಇಂದ, ಈ ಸಿಂಪ್ಟಮ್ಸ್ ಆಫ್ ಆಂಗ್ಸೈಟಿ ಇಂದ ಏನಾಗುತ್ತೆ, ಇಟ್ ಇಂಟರ್ಫಿಯರ್ಸ್ ವಿತ್ ಅವರ್ ಲರ್ನಿಂಗ್. ಸ್ಟೂಡೆಂಟ್ಸ್ ಆಗಿದ್ರೆ ಇಟ್ ವಿಲ್ ಇಂಟರ್ಫಿಯರ್ ವಿತ್ ದೇರ್ ಲರ್ನಿಂಗ್, ಸ್ಕೂಲ್ ವರ್ಕ್, ಅಥವಾ ಕೆಲಸ ಮಾಡುವಾಗ ಜಾಬ್ ಪರ್ಫಾರ್ಮೆನ್ಸ್ ಇಸ್ ಅಫೆಕ್ಟೆಡ್. ಅದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಅಂಡ್ ದೆನ್ ಹಿಂಗ ಆದಾಗ ವಾಟ್ ಡಸ್ ಇಟ್ ಲೀಡ್ ಟು? ಸ್ಟ್ರೆಸ್ ಇಂದ ಏನಾಗುತ್ತೆ, ಆಂಗ್ಸೈಟಿಯಿಂದ ಏನಾಗುತ್ತೆ ಅಂತ ನೋಡೋಣ. So untreated chronic stress, it can result in serious health conditions over a period of time. Chronic stress ಆದಾಗ
ಎಲ್ಲರಿಗೂ ದಿನನಿತ್ಯ ಸ್ಟ್ರೆಸ್ ಇರುತ್ತೆ, ಬಟ್ ಅದನ್ನ ನಾವು ಅರ್ಥ ಮಾಡ್ಕೊಳ್ದೆ ಅದನ್ನ ಪದೇ ಪದೇ ಅದೇ ಟ್ರಿಗರ್ ಇರತ್ತೆ. ನಾವ್ ಅದನ್ನ ಆ ಟ್ರಿಗರ್ನ ಏನು ಮಾಡಕ್ಕಾಗಲ್ಲ. ಹೌ ವಿ ರಿಯಾಕ್ಟ್ ಟು ದೋಸ್ ಸ್ಟ್ರೆಸ್ಫುಲ್ ಟ್ರಿಗರ್ಸ್ ಅನ್ನೋದನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು. ನಾವು ಮಾಡ್ಕೊಳ್ದೆ ಇದ್ರೆ ಇಟ್ ಬಿಕಮ್ಸ್ ಕ್ರಾನಿಕ್ ಸ್ಟ್ರೆಸ್. ಆದಾಗ ಏನಾಗುತ್ತೆ, anxiety, insomnia, muscle pain, high blood pressure, and a weakened immune system also. ಅವಾಗ್ಲೇನೆ ಬೇಕಾಸ್ ಅಲ್ಲಿ ಜಾಸ್ತಿ ಇನ್ಫೆಕ್ಷನ್ಸ್ ಬರುತ್ತೆ, ನಮ್ ಇಮ್ಯುನಿಟಿ ಕಡಿಮೆ ಆಗತ್ತೆ. ಸ್ಟ್ರೆಸ್, ಕ್ರಾನಿಕ್ ಸ್ಟ್ರೆಸ್ ಆದಾಗ stress, it can also contribute to the development of major illnesses such as heart disease, depression, and obesity. ಇದನ್ನ ನಾವು ತಿನ್ನೋದು ತುಂಬಾ ಜಾಸ್ತಿ ಆದಾಗ it results in obesity because of stress. And ಅದನ್ನು ಕೂಡ if it goes unchecked, ಮುಂಚೆ ಒಂದ್ ಸಣ್ಣದಿದ್ದು ಜಾಸ್ತಿ ಆಗಬಹುದು. ಅದನ್ನ ಸ್ಟ್ರೆಸ್ ಅನ್ನ ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ ವೆದರ್ ಹೈ ಬ್ಲಡ್ ಪ್ರೆಷರ್ ಇರಬಹುದು, ಹಾರ್ಟ್ ಡಿಸೀಸಸ್ ಇರಬಹುದು, ಇನ್ಕ್ಲೂಡಿಂಗ್ ಡಿಪ್ರೆಷನ್ ಸ್ಟ್ರೆಸ್ ಆದಾಗ. ವೆರಸ್ ಆಂಗ್ಸೈಟಿಯಿಂದ ಏನಾಗುತ್ತೆ, when symptoms of anxiety, which is very similar to stress symptoms, they persist, anxiety can be diagnosed as an anxiety disorder. ಅದು ಏನು ನಾವಾಗ್ಲೇ ಫಸ್ಟ್ ಸೆಷನ್ ಅಲ್ಲಿ ಯಾವ್ಯಾವ್ದು ಆಂಗ್ಸೈಟಿ ಡಿಸಾರ್ಡರ್ ಅಂತ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿದೀವಿ, ವಿಚ್ ಇಸ್ ಜನರಲ್ ಆಂಗ್ಸೈಟಿ ಡಿಸಾರ್ಡರ್, GAD ಅಂತ ಹೇಳ್ತೀವಿ, ಪ್ಯಾನಿಕ್ ಅಟ್ಯಾಕ್ಸ್ ಹೇಳ್ಬೋದು, ಪ್ಯಾನಿಕ್ ಡಿಸಾರ್ಡರ್ ಅನ್ಬೋದು, ಸೋಷಿಯಲ್ ಆಂಗ್ಸೈಟಿ, ಯಾರ ಹತ್ರನು ಬೆರೀದೇ ಇರೋದು, ಅಲ್ಲಿಗೆ ಹೋಗಲ್ಲ ಇಲ್ಲಿಗೆ ಹೋಗಲ್ಲ, ಅವಾಯ್ಡೆನ್ಸ್, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, and then post-traumatic stress disorder. ಇದೆಲ್ಲ over a period of time it can lead to this. ಹಾಗೇನೆ people with anxiety disorders, ಅವ್ರಿಗೆ they get hospitalized a lot more than others ಅಂತ ಅಂದ್ಬಿಟ್ಟು, because rightly so the symptoms mimic those of serious illnesses and it does happen. So people with the anxiety and anxiety disorder have twice the amount of risk for heart disease, cardiac diseases. Hangadre yen ಮಾಡಬೇಕು, what to do, is there any treatment? Stress ಅದ ನೋಡೋಣ, and then we will compare it with anxiety. So we have to figure out ways to manage stress, such as ನಾವು ಅದನ್ನ ಹೆಂಗೆ ಏನೇನ್ ಟ್ರಿಗರ್ಸ್ ಅಂತ ತಿಳ್ಕೊಂಡು ಅದನ್ನ ನಾನು ಹೆಂಗ್ ಮ್ಯಾನೇಜ್ ಮಾಡ್ಬೋದು. ನಾನು ಟ್ರಿಗರ್ಸ್ ಅಂತೂ ತೆಗಿಯಕ್ಕಾಗಲ್ಲ. ಇಫ್ ಇಟ್ ಈಸ್ ವರ್ಕ್ ದಟ್ ಈಸ್ ಕಾಸಿಂಗ್ ಸ್ಟ್ರೆಸ್, ನಮ್ಗೆ ವರ್ಕ್ ದಿನ ಹೋಗ್ಲೇಬೇಕು, ವರ್ಕ್ ಅಂದ ಆ ಟ್ರಿಗರ್ನ ತೆಗಿಯಕ್ಕಾಗಲ್ಲ. ನಾವ್ ಹೆಂಗ್ ರೆಸ್ಪಾಂಡ್ ಮಾಡ್ತೀವಿ ಅಂತ ತಿಳ್ಕೊಂಡು, ಹಂಗೆ ಲಾಟ್ ಮೋರ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಥವಾ ಬ್ರೀದಿಂಗ್ ಎಕ್ಸಸೈಸಸ್, ಪ್ರಾಣಾಯಾಮ ಇರಬಹುದು, ರೆಗ್ಯುಲರ್ ಬ್ರೀದಿಂಗ್ ಎಕ್ಸಸೈಸಸ್, ಅಂಡ್ ದೆನ್ ಎನಫ್ ಸ್ಲೀಪ್. To get enough sleep every day is extremely important. And along with that, to talk to others, to connect with others. ಏನಾಗುತ್ತೆ ಅಂತಂದ್ರೆ ಸ್ಟ್ರೆಸ್ ಇದ್ದಾಗ we isolate ourselves, we don't connect with people, we don't socialize. So that is treatment for stress, is to be connected with people and to take enough time either to call or meet in person. Take irodu with our loved ones, it's extremely important. So hagene ನಾವು ಏನೇನ್ ಸ್ಟ್ರೆಸ್ಫುಲ್ ಸಿಚುವೇಶನ್ ಇದೆ ಅಂತ ನಾವು ತಿಳ್ಕೊಂಡು ಅದನ್ನ ಹೇಗೆ ನಾವು ಓವರ್ಕಮ್ ಮಾಡೋದು ಅನ್ನೋದನ್ನ ಲಾಂಗ್ ಟರ್ಮ್ ನೋಡ್ಕೊಳ್ಬೇಕಾಗತ್ತೆ. ಅದೇ ಕೆಲ್ಸ ತುಂಬಾ ಸ್ಟ್ರೆಸ್ ಆಗ್ತಾ ಇದ್ರೆ, ಇಫ್ ಯು ಡೋಂಟ್ ನೋ ಹೌ ಟು ಡೀಲ್ ವಿತ್ ದಟ್, ದೆನ್ ಸುಮ್ನೆ ಬಿಟ್ಬಿಡೋದಲ್ಲ ಕೆಲ್ಸ, ಬೇರೆದ್ ಹುಡುಕೊಂಡು ಬೇರೆ ಕೆಲ್ಸನ, ಈ ಸ್ಟ್ರೆಸ್ ಆಗ್ತಾ ಇರೋ ಕೆಲ್ಸನ ಬಿಡೋದಿಕ್ಕೆ ಅಂತ ಅಂದ್ಬಿಟ್ಟು. ಸೊ whereas with anxiety ಏನಾಗುತ್ತೆ, anxiety disorders unlike stress ಅಲ್ಲಿ ಈಸಿಯಾಗಿ ಟ್ರೀಟ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದನ್ನ ನಾವು ಸರ್ವೇ ಸಾಮಾನ್ಯ ಎಲ್ಲರಿಗೂ ಸ್ಟ್ರೆಸ್ ಆಗತ್ತೆ, ಅದನ್ನ ಎಂತ ಟ್ರೀಟ್ಮೆಂಟ್ ಅನ್ನೋ ತರ ಅನ್ಕೊಂಡ್ಬಿಡ್ತೀವಿ. whereas anxiety disorders, they are highly treatable. ಆದ್ರೆ only 1/3 of the people
people, they get the treatment, anxiety treatment, even though they're highly treatable. ಕೆಲವು ಸಲ ಯಾತಕ್ಕೆ ಹೋಗಲ್ಲ ಡಾಕ್ಟರ್ಸ್ ಅಂತ ಅಂದ್ರೆ ಇದು ಎಲ್ಲಾರ್ಗು ಇರುತ್ತೆ ಆಂಗ್ಸೈಟಿ. ಕೆಲವು ಸಲ ಜಾಸ್ತಿ ಆಗತ್ತೆ, ಕೆಲವು ಸಲ ಕಡಿಮೆ ಆಗತ್ತೆ. ಅದಕ್ಕಿಂತದ್ದು ಡಾಕ್ಟರ್ ಹತ್ರ ಹೋಗೋದು, ಆತಂಕಗೆ ಏನಂತ ಡಾಕ್ಟರ್ ಹತ್ರ ಹೋಗೋದು ಕೇಳೋದು ಅಂತ ಅಂದ್ಬಿಟ್ಟು ಸಹಜ ಅನ್ಸತ್ತೆ. ಅವಾಗ ಎಲ್ಲರೂ ಹೋಗ್ಬೇಕು ಅಂತಲ್ಲ, ನಮ್ ಕೈಲಲ್ಲೇನೆ ನಾವು ಅದನ್ನ ನಿಭಾಯಿಸಕ್ ಆಗದೆ ಇದ್ದಾಗ ಹೋಗ್ಬೇಕಾಗತ್ತೆ. ಅವಾಗ ದ ಫಸ್ಟ್ ಸ್ಟೆಪ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ರೈಟ್ ನೌ ಟು ಲರ್ನ್ ಅಬೌಟ್ ಆಂಗ್ಸೈಟಿ. ಅರ್ಥ ಮಾಡ್ಕೊಂಡು, ಎಸ್ಪೆಷಲಿ ಆಂಗ್ಸೈಟಿ ಆಗೋದು ಇಟ್ಸ್ ಓನ್ಲಿ ಅಬೌಟ್ ಫ್ಯೂಚರ್ ನ ಹೆಂಗೆ ಡೀಲ್ ಮಾಡೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಮಾತ್ರೆ ತಗೋತಾ ಇದ್ರು, ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಮಗ್ ಆತಂಕ ಅನ್ನೋದು ಪೂರ್ಣ ಉಳ್ದೇ ಬಿಡತ್ತೆ. ಅದು ಹೆಂಗೆ ಹೋಗಿಸ್ಕೊಡೋದು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಅಂದ್ಬಿಟ್ಟು. ಅದು ಏನೇನ್ ಹಂಗಾದ್ರೆ ಟ್ರೀಟ್ಮೆಂಟ್ ಆಂಗ್ಸೈಟಿಗೆ ಅಂದ್ರೆ, ಸಮ್ ಪೀಪಲ್ ಮೈಟ್ ನೀಡ್ ಸಮ್ ಮೆಡಿಸಿನ್. ಅದು ಬೇಡ ಅಂತ ಹೇಳ್ತಾ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. ಫಾರ್ ಸರ್ಟನ್ ಪೀಪಲ್ wherein anti-anxiety medications are needed, ಅದನ್ನ ತಗೊಳ್ಳೇಬೇಕಾಗತ್ತೆ. ಬಟ್ ಅಲಾಂಗ್ ವಿತ್ ದಟ್ ಸಮ್ ಕೈಂಡ್ ಆಫ್ ಥೆರಪಿ ಅಥವಾ certain type of alternate treatment, complementary treatment, breathing exercises, meditation ಇರಬಹುದು, ಯೋಗ ಇರಬಹುದು, ಟೈ ಚಿ ಇರಬಹುದು, ಅದನ್ನೆಲ್ಲ ಯಾತಕ್ ಮಾಡ್ತಿದೀವಿ, ಅದ್ ಹೆಂಗ್ ವರ್ಕ್ ಆಗತ್ತೆ ಅಂತ ತಿಳ್ಕೊಂಡ್ ಮಾಡಿದಾಗ these become the treatment. So last, ಈಗ ನಾವೇನೇನ್ ತಿಳ್ಕೊಂಡ್ವಿ, ರೆಗ್ಯುಲರ್ ಆಂಗ್ಸೈಟಿಗೂ ಆಂಗ್ಸೈಟಿ ಡಿಸಾರ್ಡರ್ಗೂ ಡಿಫ್ರೆನ್ಸ್ ತಿಳ್ಕೊಂಡ್ವಿ, ಸ್ಟ್ರೆಸ್ಗೂ ಆಂಗ್ಸೈಟಿಗೂ ಡಿಫ್ರೆನ್ಸ್ ತಿಳ್ಕೊಂಡ್ವಿ. ಈಗ ಫಿಯರ್ ಅಂಡ್ ಆಂಗ್ಸೈಟಿ ಇದೆರಡಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ನೋಡೋಣ ಅಂತೆ. ನೆಕ್ಸ್ಟ್ ಫ್ಯೂ ಸ್ಲೈಡ್ಸ್ ಅಲ್ಲಿ ದೆನ್ ಹೇಳಿ, ದೆನ್ ವಿ ವಿಲ್ ಓಪನ್ ಅಪ್ ದ ಫ್ಲೋರ್ ಫಾರ್ ಡಿಸ್ಕಷನ್. ಫಿಯರ್ ವರ್ಸಸ್ ಆಂಗ್ಸೈಟಿ. ಫಿಯರ್ is observable. It is an impending threat, whereas anxiety is an anticipation of a potential threat. Fear ಅಂದ್ರೆ ಏನೋ ಅಲ್ಲಿದೆ, ಅದು ಇರೋದ್ರಿಂದ ಹೆದರಿಕೆ. ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ, ಅದು ಅರ್ಥ ಆಗತ್ತೆ. ಫಿಯರ್ ಅಂದ್ರೆ ಮಕ್ಕಳಿಗೆ ಏನೋ ಒಂದು ಜಿರಳೆನೋ ಹಲ್ಲಿನೋ ಕಂಡ್ರೆ ಭಯ ಇರತ್ತೆ ಅಂತ ಅನ್ಕೊಳ್ಳೋಣ. ಅಥವಾ ನಾಯಿ ಎಲ್ಲ ಮಕ್ಕಳಿಗೂ ಇಷ್ಟ ಇರೋದಿಲ್ಲ. ಮಕ್ಕಳಿಗೆ ನಾಯಿ ಕಂಡ್ರೆ ಹೆದರಿಕೆ. ಎಲ್ಲಾದ್ರೂ ನಾಯಿ ಹತ್ರ ಬಂದ್ರೆ, ಯಾರಾದ್ರೂ ಮನೆಗೆ ಹೋದಾಗ ನಾಯಿ ಬಂದ್ರೆ ಅವ್ರಿಗೆ ಹೆದರಿಕೆ ಆಗತ್ತೆ. ದಟ್ ಈಸ್ ಹೆದರಿಕೆ. ವೇರಸ್ ಆಂಗ್ಸೈಟಿ, ನಾಯಿ ಬಗ್ಗೆ ಯೋಚನೆ ಮಾಡ್ಕೊಂಡೇನೇನೆ ಆತಂಕ. ನಾನು ಇಲ್ಲಿಗೆ ಹೊಟ್ಟೋದ್ರೆ ಅಲ್ಲಿ ನಾಯಿ ಬಂದ್ಬಿಟ್ರೆ, ಅಥವಾ ಆ ರೂಮ್ಗೆ ಹೋದ್ರೆ ಅಲ್ಲಿ ಹಲ್ಲಿ ಬಂದ್ಬಿಟ್ರೆ, ಜಿರಳೆ ಇದ್ಬಿಟ್ರೆ, ಇಲ್ದೇ ಇರೋದನ್ನ ಊಹಿಸ್ಕೊಂಡು ಇನ್ ಆಂಟಿಸಿಪೇಷನ್ ಒಂದು ಹೆದರಿಕೆ ಬರುತ್ತೆ. ದಟ್ ಈಸ್ ಆಂಗ್ಸೈಟಿ. ಏನೋ ಇನ್ನು ಇರೋದೇ ಇಲ್ಲ, ಬಂದ್ಬಿಟ್ರೆ ಅಂತ. ಫಾರ್ ಎಕ್ಸಾಂಪಲ್, ಇನ್ನು ಟೆಸ್ಟೇ ಆಗಿರೋದಿಲ್ಲ, ಆ ಟೆಸ್ಟ್ ಬಗ್ಗೆ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ಆಂಗ್ಸೈಟಿ. ಅದನ್ನ ಊಹಿಸ್ಕೊಳ್ಳೋದು, ಟೆಸ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕಷ್ಟ ಬಂದ್ಬಿಟ್ರೆ ಕ್ವೆಶ್ಚನ್ಸ್ ಅಂತ. That is anxiety. That is not fear of exam. That is anxiety. ಇಲ್ದೇ ಇರೋದನ್ನ ಊಹಿಸ್ಕೊಂಡು ಆಗದೆ ಇರೋಕ್ಕಿಂತ ಮುಂಚೆ ಮಾಡೋದನ್ನ. Because fear, when it happens, ಈಗ here and now it happens. ಇವಾಗ ಇಲ್ಲಿ ನಾವ್ ನೋಡ್ತೀವಿ, ಯಾವ್ದಾದ್ರು ಒಂದ್ ಮಗುಗೆ ನಾಯಿದ್ರ ಬಗ್ಗೆ ಹೆದರಿಕೆ ಇದ್ರೆ, ನಾಯಿ ಬಂದಾಗ ಮಾತ್ರ ಹೆದರಿಕೆ ಇರತ್ತೆ ಅಷ್ಟೇ. ಆಂಗ್ಸೈಟಿ ನಾಯಿ ಇಲ್ದೇ ಇದ್ದಾಗ್ಲೂ ಊಹಿಸ್ಕೊಂಡು, ನಾಯಿ ಬಗ್ಗೆ ನಾನು ಅಲ್ಲಿ ಹೋಗಿದ್ರೆ ಅವ್ರ ಮನೆಯಲ್ಲಿ ನಾಯಿ ಬಂದ್ಬಿಟ್ರೆ ಅಂತಾನೆ, ಅದು ಆಂಗ್ಸೈಟಿ. ದಟ್ ಈಸ್ ದ ಡಿಫರೆನ್ಸ್. ಬಿಕಾಸ್ ಆಂಗ್ಸೈಟಿ ಇಸ್ ಆಲ್ವೇಸ್ ಅಬೌಟ್ ದ ಫ್ಯೂಚರ್, ಅಂಡ್ ದಟ್ ಫ್ಯೂಚರ್ ಇಸ್ ಅ ಪೊಟೆನ್ಶಿಯಲ್ ಫ್ಯೂಚರ್. ನಮ್ಮಲ್ಲಿ ನೆಗೆಟಿವಿಟಿ ಬಯಸ್ ಇರೋದ್ರಿಂದ ಅಲ್ಲಿ ಇನ್ನು ನೆಗೆಟಿವ್ ಆಗೇನೆ ಯೋಚನೆ ಮಾಡ್ತೀವಿ. Now you can see how negativity, bias and anxiety is so tightly tied together ಅಂತ ಅಂದ್ಬಿಟ್ಟು. ಈ ಫಿಯರ್ ಇಂದ ಅವರ್ ಅಟೆನ್ಷನ್ ಗೆಟ್ಸ್ ನ್ಯಾರೋ. ನಮ್ಗೆ ಹೆದರಿಕೆ ಅಂತಂದ್ರೆ ಬರೀ ಯಾವ್ದೋ ಹಲ್ಲಿಗೆ ಅಂತಂದ್ರೆ ಬರೀ ಹಲ್ಲಿಗೆ ಹೆದರಿಕೆ, ಯಾಕೆಂದ್ರೆ ಎಲ್ಲೋ ನೋಡಿರ್ತೀವಿ ಅದಕ್ಕೆ ಅಂತ. ವೆರಾಸ್ ಹಲ್ಲಿಗೆ ಮಾತ್ರ ಅವಾಗ ಹೆದರಿಕೆ. ಆಂಗ್ಸೈಟಿ ಅಂದ್ರೆ
ಹಲ್ಲಿಗಿರ್ಬಹುದು, ಅಥವಾ ಇನ್ನೊಂದು ಕೆಮೇಲಿಯನ್ ಅಂತ ಹೇಳ್ತೀವಿ, ಅದು ಗಾರ್ಡನ್ ಅಲ್ಲಿ ಇರುತ್ತೆ. ಗಾರ್ಡನ್ ಲಿಸರ್ಡ್ ಇರಬಹುದು, ಅದನ್ನು ಊಹಿಸ್ಕೋತೀವಿ. ಅದ್ರ ನೆಕ್ಸ್ಟ್ ಅದೇ ಜಾತಿಗೆ ಸೇರಿದ್ದು ಕ್ರೊಕೊಡೈಲ್ ಕಂಡ್ರು ಅಷ್ಟೇ ಭಯ, ಆಂಗ್ಸೈಟಿ. ಸೊ ಭಯದಲ್ಲಿ ನಮ್ಗೆ ಒಂದಕ್ ಮಾತ್ರ ಭಯ ಇರುತ್ತೆ. ಆಂಗ್ಸೈಟಿ ಆದ್ರೆ ಒಂದ್ ಬ್ರಾಡ್ ಆಗಿ ಸುಮಾರದಕ್ಕೆ ಆಂಗ್ಸೈಟಿ ಆತಂಕ ಬಂದ್ಬಿಡುತ್ತೆ. ಸೊ ಇಟ್ ಈಸ್ ಬ್ರಾಡ್ನಿಂಗ್ ಆಫ್ ಅಟೆನ್ಷನ್ ಇನ್ ಆಂಗ್ಸೈಟಿ, ವೆರಾಸ್ ಹೆದರಿಕೆ ಇದ್ದಾಗ ಇಟ್ ಈಸ್ ನ್ಯಾರೋಯಿಂಗ್ ಆಫ್ ಅಟೆನ್ಷನ್. ಹಾಗೆ ಫಿಯರ್ ಈಸ್ ಅಬ್ಜೆಕ್ಟಿವ್ ಅಂಡ್ ಇಟ್ ಈಸ್ ರ್ಯಾಷನಲ್. ನನ್ಗೆ ನಾಯಿ ಭಯ ಇದ್ರೆ, ನಾಯಿ ಬಂದ್ರೆ ಮಾತ್ರ ಭಯ, ಇಲ್ಲದೆ ಹೋದ್ರೆ ನಂಗೇನ್ ಭಯ ಇಲ್ಲ. ನಾಯಿ ಇದನ್ನ ಯೋಚನೆ ಮಾಡ್ಕೊಂಡು ಭಯ ಇರೋದಿಲ್ಲ, ನಾಯಿ ಬಂದಾಗ ಮಾತ್ರ ಭಯ. That is a rational thing. Whereas anxiety, it's very subjective. ಬರೀ ಯೋಚನೆ ಮಾಡ್ಕೊಂಡ್ರೆ ಸಾಕು ನಾಯಿ ಬಗ್ಗೆ, ಇಲ್ಲಿ ನಮ್ಗೆ ಆತಂಕ ಶುರುವಾಗತ್ತೆ. That is the clear difference between fear and anxiety. So fear again triggers the fight or flight response. ಇದನ್ನ ನಾವು ಹೇಳಿದೀವಿ, ಇದನ್ನು ಕೂಡ ಸ್ಟ್ರೆಸ್ ರೆಸ್ಪಾನ್ಸ್ ಅಂತಾನೆ ಹೇಳಿ. ಹಾಗೇನೆ ಆಂಗ್ಸೈಟಿಗೂ ಇದೆರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ವೆದರ್ ಇಟ್ ಇಸ್ ಫಿಯರ್ ಆರ್ ಆಂಗ್ಸೈಟಿ, ದೇ ಬೋತ್ ಟ್ರಿಗರ್ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಅಂದ್ಬಿಟ್ಟು. ವೆರಸ್ ಫಿಯರ್ dissipates when the object of fear disappears. Health issues. ಆಗ್ಲೇ ಹೇಳ್ದಂಗೆ ನಮ್ಗೆ ಯಾವ್ದ್ರ ಮೇಲಾದ್ರೂ ಹೆದರಿಕೆ ಇದ್ರೆ, ಆ ನಾಯಿ ಮೇಲೆ ಹೆದರಿಕೆ ಇದ್ರೆ, ನಾಯಿ ಹೊಟ್ಟೋದ್ರೆ ಹೆದರಿಕೆನೂ ತಕ್ಷಣ ಹೊಟ್ಟೋಗ್ಬಿಡುತ್ತೆ. ಅದೇ ಆತಂಕ ಇದ್ದಾಗ ಇಟ್ ಬಿಕಮ್ಸ್ ಕ್ರಾನಿಕ್. ಅದನ್ನ ಯೋಚನೆ ಮಾಡ್ಕೊಂಡ್ರೇನೆ, ನಾಯಿ ಬಗ್ಗೆ ಯೋಚನೆ ಮಾಡ್ಕೊಂಡ್ರೇನೆ ಆತಂಕ ಶುರುವಾಗತ್ತೆ. ಅದರಿಂದ ಇಟ್ ಆಲ್ಸೋ ಲೀಡ್ಸ್ ಟು ಅದರ್ ಹೆಲ್ತ್ ಇಶ್ಯೂಸ್. ವೆರಿ ಕ್ಲಿಯರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಫಿಯರ್ ಅಂಡ್ ಆಂಗ್ಸೈಟಿ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಇದನ್ನ ನಾವೇ ಹೇಗೆ ಮೀರೋದು ಅನ್ನೋದು ಗೊತ್ತಾಗತ್ತೆ. ದಿಸ್ ಇಸ್ ವಾಟ್ ಐ ಮೀನ್ ಬೈ ಜ್ಞಾನ ಔಷಧಿ. ಇದನ್ನ ಯಾವ ಮೆಡಿಸಿನ್ ಕೂಡ ವಿಲ್ ನಾಟ್ ಹೆಲ್ಪ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ, ಡಿಫರೆನ್ಸ್ ಬಿಟ್ವೀನ್ ಫಿಯರ್ ಅಂಡ್ ಆಂಗ್ಸೈಟಿ, ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಆಂಗ್ಸೈಟಿ ಇನ್ ಡೇ ಟು ಡೇ ಆಕ್ಟಿವಿಟೀಸ್ ಅಂಡ್ ವೆನ್ ಆಂಗ್ಸೈಟಿ ಬಿಕಮ್ಸ್ ಎ ಡಿಸಾರ್ಡರ್. ಇದೆಲ್ಲ ನಮ್ಗೆ ಇದನ್ನ ಜ್ಞಾನದಿಂದ ಮಾತ್ರ, ನಾಲೆಡ್ಜ್ ಇಂದ ಮಾತ್ರ ತಿಳ್ಕೊಂಡು ಹೋಗ್ಸಕ್ ಸಾಧ್ಯ. ಹಾಗಾದ್ರೆ ಯೂಶುವಲಿ most of the people or some of the people, how do people cope with anxiety? Andre, this is one common reaction, common way of coping for many people. This is the way. Enadu, oh, if I keep smiling, nobody will know I'm anxious. So elladakku no, I'm going to be cheerful, I'm going to be laughing. This is how lot of people will deal with anxiety, by just smiling. A smiling the anxiety hogalla, avrige bereyavrige gottagbardu nanage anxiety ide anta, so I keep smiling, bereyavrige adu gottagalla anta. This is how many people cope, because avnenu anta illa, naಮಗೆ ಗೊತ್ತಿಲ್ಲ ಹೆಂಗೆ cope ಮಾಡೋದು. This is how we have figured out. This is how we are dealing with anxiety. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ we will come up with our own ways of dealing and coping with anxiety. So to conclude, ಏನ್ ನೋಡಿದ್ವಿ ನಾವು? Because of anxiety or because of negativity bias, which results in anxiety, of course, we are going back and forth between past and future like a pendulum. ನಮ್ಮ ಮನಸ್ಸು ಡೋಲಾಯಮಾನ, ಹಿಂದೆ past ಅಲ್ಲಿ ಏನಾಗಿರುತ್ತೋ ಅದ್ರ ಬಗ್ಗೆ, ಮುಂದೆ ಏನಾಗತ್ತೋ ಅದ್ರ ಬಗ್ಗೆ, ಹಿಂದೆ ಆಗಿದ್ದ ಬಗ್ಗೆ ಪಶ್ಚಾತ್ತಾಪದಿಂದ ನೋಡೋದು, ಮುಂದೆ ಆಗೋದ್ರ ಬಗ್ಗೆ ಆತಂಕದಿಂದ ನೋಡೋದು. This happens back and forth, back and forth. ಆಮೇಲೆ ಏನಾಗ್ತಾ ಇದ್ರೂನು we are never ever satisfied with what is happening in the present moment. This is because of the negativity bias, and this is because of the anxiety. ಏನಾಗ್ತಾ ಇದೆಯೋ ಅದು we are never satisfied with that. But ನಾವು ಇದನ್ನ ಇಷ್ಟು ಹೇಳಿ ಬಿಡ್ತೀನಿ. We will continue with this, even going deeper in the next session, which is now, but ಏನೇ ನಾವು ಮಾಡಿದ್ರು it has to happen in the here and now.
ಯಾವತ್ತೂನು ನಾವು ಮಾಡ್ಬೇಕಾಗಿರೋದು ಇನ್ಯಾವತ್ತೂ ಮಾಡಕ್ಕಾಗಲ್ಲ. ಪ್ಲಾನ್ ಮಾಡಬಹುದು ಮಾಡ್ತೀವಿ ಅಂತ, ಮಾಡುವಾಗ ಆಗೋದು ಓನ್ಲಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. how do we deal with this present moment and how to be in the present moment? Allivargu my favorite saying, interrupt anxiety with gratitude. Ishta hedi I'm going to stop sharing, so I'll be able to take the questions now. Lalit, it's all yours. There's a question on the chat. Okay. Otyapa. May not be a question, it may be an observation. It is not necessary that we learn only from our mistakes. We can learn from others' mistakes and experiences too. Second observation, observe and try taking. And idanne matte next time share madli anta helteni, because we want to go deeper into this. ಬೇರೆಯವ್ರಿಗೂ ಇದು ಹೊಳೆದಿದ್ರೆ ನೆಕ್ಸ್ಟ್ ಟೈಮ್ ಹೌ ಕ್ಯಾನ್ ವಿ ಲರ್ನ್ ಅನ್ನೋದಕ್ಕೆ ಈಗಾಗಲೇ ಯಾರೋ ತಿಳಿಸಿದ್ದಾರೆ. ಅದನ್ನ ವಿ ವಿಲ್ ಟೇಕ್ ಇಟ್ ಅಪ್ ಅಗೇನ್ ನೆಕ್ಸ್ಟ್ ಟೈಮ್. ಸೊ ಗ್ರೇಟ್. ನೆಕ್ಸ್ಟ್ one, Raka. Yes, and the second point is observe and try taking or adapting all good from others and leave the mistakes or wrongdoings for themselves. Okay. This is we are quite eager to share right away. Great. Yes. ಬೇರೆ ಯಾರಾದ್ರೂ ಕ್ವಶನ್ಸ್ ಕೇಳದಿದ್ರೆ ಕೇಳಬಹುದು, ಮತ್ತೆ ಚಾಟ್ ಅಲ್ಲಿ ಹಾಕಬಹುದು. PDL ಆಪ್ಷನ್ ಬೇರೆ ನೋಡು ನೀನೇ ಮಿಸ್ ಹೇಳಿದಮ್ಮ. ಜಯಲಕ್ಷ್ಮಿ ಅವರೇ, ನಿಮ್ಮನ್ನ ಕೇಳದಿದ್ಯಾ? Hello. Yes, Yes, we are looking for questions. There's a hand raised by Hand raise, okay. it is Sharada Manik 1947@gmail.com. Kate, your question. Okay. ಅದೊಂದ್ಸಲಿ ಗೊತ್ತಿಲ್ಲದೆ ಆಗೋಗಿರುತ್ತೆ. Yes, Sharada, okay. Usha, I have a question. Why is it that people don't want others to know that they are anxious? Why they want to hide it up by smiling? It's their personality. That's all. Personality. Because many times we know we are kind of anxious, but we don't want somebody else to know because they think it's a sign of weakness. But we don't realize everybody has it. We express it in different ways and different circumstances. There is nothing to be ashamed of. There is nothing to be afraid of, but to understand and then face it. Sometimes maybe others make them feel that way, even though they don't want to be afraid or be ashamed. If somebody else makes them feel that way, for example, maybe an adult is afraid of, let us say, cockroaches. And others maybe will make fun of that, and they don't want to show that, so they just keep smiling and then kind of hide it, and they try to make it through this, make that anxiety go away, but it does not. I just gave a very simple example, very simple, but it's not, those things are not, it's a habit. When it becomes a habit, for that, it becomes a habit, which also means for these things, whether it is depression or anxiety, especially, only some people have depression, but anxiety, many people have. Others who are close to them, loved ones, be it my family or friends, they need to be cognizant of that and either be neutral if they cannot be supportive,
but never ever make either fun or make them feel it is a weakness of theirs. Just because I'm not afraid of something, I'm not anxious of something, I cannot belittle somebody else if they are anxious. ಇವಾಗ ನನಗೆ ಹಾಸ್ಪಿಟಲ್ಗೆ ಹೋಗೋದು ನನ್ಗೇನು ತೊಂದರೆ ಆಗಲ್ಲ, ನನ್ಗೇನು ಭಯ ಇಲ್ಲದೆ ಇರ್ಬೋದು. ಬಟ್ ಇನ್ನೊಬ್ರಿಗೆ ಹಾಸ್ಪಿಟಲ್ಗೆ ಹೋಗೋಕ್ಕೇನೆ ಆತಂಕ ಆಗ್ತಾ ಇದ್ದಾಗ ಅದ್ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಗೆಳೆಯಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸುಮ್ನೆ ಹೇಳ್ತಿರೋದು ಎಲ್ಲೋ ಒಂದೊಂದ್ಸಲಿನ ಯಾತಕ್ಕೆ ಅಂತ ಅರ್ಥ ಮಾಡ್ಕೊಂಡು ಇದನ್ನ ಬಹಳಷ್ಟು ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ವಿ ಕ್ಯಾನ್ ಹೆಲ್ಪ್ ಲಾಟ್ ಆಫ್ ಅವರ್ ಓನ್ ಲವ್ಡ್ ಒನ್ಸ್. ಬಟ್ ಈ ತರ ಎಲ್ಲೂನು ಅರ್ಥ ಮಾಡಿಸೋದಿಕ್ಕೆ ಡಾಕ್ಟರ್ಸ್ ರೋಲ್ ಇಸ್ ನಾಟ್ ನಮ್ಮನ್ನ ಅರ್ಥ ಮಾಡಿಸೋದಿಕ್ಕೆ. ಡಾಕ್ಟರ್ಸ್ ರೋಲ್ ಇಸ್ ಟು ಪ್ರಿಸ್ಕ್ರೈಬ್ ಮೆಡಿಸಿನ್ ಟು ಮೇಕ್ ಇಟ್ ಗೋ ಅವೇ. ಬಟ್ ಇದನ್ನ ಎಷ್ಟು ಅಂತ ಓದಕ್ಕಾಗತ್ತೆ, ಎಲ್ಲಿಂದ ಓದಕ್ಕಾಗತ್ತೆ, ಒಂದ್ ಕಡೆಯಿಂದ ಸಿಗೋದಿಲ್ಲ. So that is our attempt of Yogakshema to bring it all together, and not just what is out on the internet or what is not just in the books, but based on the experiences that we have dealt with many people who have anxiety, and then we have dealt with all of that, and we have put it together like this. We will never be able to find this in any one particular book. Is it possible for any particular type of anxiety to get over it on a permanent basis? Oh, absolutely. It is possible. You can say When I say the fear permanent of basis, exams, the anxiety about exams and the results. public They can get speaking. over it on a permanent basis, or every time, every test, every exam, they go through the anxiety again and again. Oh no, it is definitely possible. As much as exam test taking, public speaking. Most of the public speakers, if you ask them, they would have had anxiety. All they needed to do was to prepare in a better way, to understand what is happening, and to have a coach or whatever it takes. It is definitely possible because it is only through knowledge. Just medicines. I'm not saying medicine is not important, one should not take. Absolutely not. For some people, medicine is a must. It is necessary. They have to take. But just taking medicine will not help. Along with that medicine, instead of therapy, again, I'm not saying therapy is not needed. On top of medicine, on top of therapy, if we can understand all of this, this is nothing but knowledge. That is where we will be able to make long-lasting changes. But overcoming all anxieties is not equally easy. Some, I would think, some are easier than others, or it would depend on the individual. Absolutely. No. It depends on the individual, and it also depends on the type of anxiety. Type of anxiety. Absolutely. Absolutely. Like, to me, it appears public speaking depends on you. You prepare the speech and then you deliver. The unknown or uncontrollables are less. But in an exam, the question paper is unknown. Then it is more. The anxiety is, isn't it? Then it's more difficult to overcome. Logically looking, absolutely. But for that person, the way they feel, it is the most. But logically speaking, whatever you say makes sense, Lalita. But when you take that for one particular person, just public speaking might be so much more than tests taking. You cannot, we don't know true. that. Yeah. But yeah. Yeah, it is true. But maybe it is, they can do more about it, and with practice, they can become better at it. Yeah, that is true. But we cannot, and we should not say that to that person. We need to be understanding and compassionate to make it. It is to understand what they're going through. Whether it is from our perspective, it is easier because test is unknown. Here, everything is in our hands. But we cannot use that kind of logic
to help people. That's what I'm trying to say. So to be compassionate, you don't use logic, or try not to use logic when you're trying to be compassionate to someone. Yeah, we definitely cannot use logic. Only that doesn't mean At logic that won't moment. help. Yeah, first is that compassion and empathy, to acknowledge what they're saying. If we use logic, we cannot acknowledge, truly acknowledge whatever they're going through. If we have to acknowledge what they're going through, logic doesn't help there. The first thing is to acknowledge what they're going through, and then other things come later. Yeah, and more so for parents, teachers. Yeah. Yeah. True. Okay, thank you. Somebody had raised their hand, I think. They just think. Yeah, sure. Yes, ma'am. Good evening. Yeah. ನೀವು ಸರಿಯಾಗಿ ಹೇಳಿದ್ದೀರಿ. ಯೋಗಕ್ಷೇಮದವರು ನೀವೇನು ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ನಾಲೆಡ್ಜ್ ಕೊಡ್ತಾ ಇದ್ದೀರಾ. ಬಟ್ ಬೇರೆ ನಮ್ಗೇನೋ ಬೇರೆ ಆಂಗ್ಸೈಟಿ ಬದಲು ಬೇರೆ ಏನೋ ಪ್ರಾಬ್ಲಮ್ ಇರ್ಬೋದು. ನಮ್ಗೆ ಇವಾಗ ನಾಲೆಡ್ಜ್ ತಗೊಳೋದೇ ಕಷ್ಟ ಅಂತ ಅನ್ಸುತ್ತೆ. ಇವಾಗ ಯಾವ್ದೋ ಇನ್ಫಾರ್ಮೇಶನ್ ನಾವು ತಗೊಂತ ಹೋದ್ರೆ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ, ನಮ್ಗೆ ಇದು ಇರ್ಬೋದೇನೋ ಹಾಗೆಲ್ಲ ಅನ್ಸುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾನು ಹೇಳ್ತಾರೆ. ಇವಾಗ ನಿಮ್ಗೆ ಅದಿದೆ ಅಂತಾನೆ ಮರ್ತ್ಬಿಡಿ, ಅವಾಗ ಆರಾಮಾಗಿರ್ತೀರಾ ಅಂತಾನು ಹೇಳ್ತಾರೆ. ಸೊ ಹೇಗೆ ಗೊತ್ತಿಲ್ಲ ಯಾರು ಹೇಳ್ತಾರೆ ಅಂತ. ತೇಜಸ್ವಿನಿ ಯಾವಾಗ ಅಲ್ಲ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಯಾವ ಸಿಚುವೇಶನ್ ಅಲ್ಲಿ ಅನ್ನೋದು ಗೊತ್ತಿಲ್ಲ. ವೆನ್ ವಿ ಡೋಂಟ್ ಹ್ಯಾವ್ ಅ ಚಾಯ್ಸ್, ಆಗ ನಾವೇ ನಮ್ಗಂತೂ ನಾಲೆಡ್ಜ್ ತಿಳ್ಕೊಳಕ್ ಆಗಲ್ಲ. ದೆನ್ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಟು ಗೋ ಥ್ರೂ ಸಮ್ ಲೆಟ್ ಅಸ್ ಸೇ ಹಾರ್ಟ್ ಸರ್ಜರಿ, we are clueless about it. It is better to be ignorant and trust the doctor and then go, because then just ತಿಳ್ಕೊಳಕ್ಕೆ ಅಂತ ಹೋದ್ರೆ ನಮ್ಗೆ ಅದನ್ನ ಅರ್ಥ ಮಾಡ್ಕೊಂಡು ಧೈರ್ಯ ಬರೋಕ್ಕಿಂತ ಇನ್ನೂ ಹೆದರಿಕೆ ಜಾಸ್ತಿ. ಬಟ್ when knowledge is the antidote, ignorance cannot be bliss. ಓಕೆ. ignorance. ಅಲ್ಲ, ಅದೇ ಸರಿಯಾಗಿ ನಾಲೆಡ್ಜ್ ಸಿಗದೆ, ಸೋರ್ಸ್ ಸಿಗದೆ ಕಷ್ಟ ಆಗತ್ತಾ ಅಂತ ಅನ್ಸುತ್ತೆ ನಮ್ಗೆ. ಇಲ್ಲ ಕಷ್ಟ ಅಲ್ಲ. ಇವಾಗ ನೋಡಿ, ನಾವಾಗ ಇಲ್ಲಿ ಕೊಡ್ತಾ ಇದೀವಲ್ಲ, ಹಂಗೆ ನಮಗೆ ತುಂಬಾ ಬೇಕಾಗಿದ್ರೆ ವಿ ವಿಲ್ ಬಿ ಏಬಲ್ ಟು ಫೈಂಡ್ ವಾಟ್ ಎವರ್ ವಿ ನೀಡ್. ಯಾರು ತೇಜಸ್ವಿನಿ ನಾ ಕೇಳ್ತಾ ಇರೋದು. ತೇಜಸ್ವಿನಿ, ಇಫ್ ಯು ರಿಯಲಿ ಲುಕ್ ಫಾರ್ ಸಮಥಿಂಗ್ ವಾಟ್ ವಿ ನೀಡ್, ವಿ ವಿಲ್ ಗೆಟ್ ಇಟ್. ನಾವ್ ಅಷ್ಟೊಂದು ಪ್ರಯತ್ನ ಪಡಲ್ಲ ಯಾವ್ದಕ್ಕೂ, ಈಸಿಯಾಗಿ ಸಿಕ್ಬಿಡ್ಬೇಕು. ಮಾತ್ರೆ ತಗೊಂಡ್ಬಿಡೋದು ಈಸಿ ಅಲ್ವಾ? ಇದು ಒಂದಕ್ಕೆ ಎಲ್ಲ ಹೇಳ್ತಿರೋದು. ಯಾವ್ದಕ್ಕೆ ಇನ್ ಜನರಲ್ ಇನ್ ಲೈಫ್, ಇಫ್ ವಿ ವಾಂಟ್ ಸಮಥಿಂಗ್, ಇಫ್ ವಿ ರಿಯಲಿ ಗೋ ಫಾರ್ ಇಟ್ ಇನ್ ವಿತ್ ಡೀಪ್ ಕನ್ವಿಕ್ಷನ್, ವಿ ವಿಲ್ ಗೆಟ್ ಇಟ್. 2 ಸಲ ಪ್ರಯತ್ನ ಬಿಟ್ಬಿಡೋದು ಅದಲ್ಲ. ವಿ ನೀಡ್ ಟು ಕೀಪ್ ಗೋಯಿಂಗ್ ಅಂಟಿಲ್ ವಿ ಗೆಟ್ ಇಟ್. ಟ್ರೂ, ದಟ್ಸ್ ಹೌ ವಿ ಆರ್ ಗೆಟಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಇದೆಲ್ಲ ಕೇಳಿ ನಮ್ಗೆ ಸ್ವಲ್ಪ ಇದೆಲ್ಲ ನಾವು ಅರ್ಥ ಮಾಡ್ಕೊಂಡು ತುಂಬಾ ಒಂದ್ 50% ನನ್ ಮೈಂಡ್ ಸೆಟ್ ಮಾಡ್ಕೊಂಡಿದೀನಿ ಅನ್ಸತ್ತೆ. ಬಟ್ ದೈಹಿಕವಾಗಿ ನಂಗೆ ತುಂಬಾ ಒಂದು 60-70 ವರ್ಷದವರಿದ್ದಷ್ಟು ವೀಕ್ ಆಗಿದ್ದೀನಿ ನನ್ ಮೈಂಡ್ ಅಲ್ಲಿ. ಅಂದ್ರೆ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸುಸ್ತಾಗೋಗತ್ತೆ. ಈವನ್ ನಮ್ ಫ್ರೆಂಡ್ಸ್ ಎಲ್ಲ ಕೂಡ ಚೆನ್ನಾಗಿ ಓಡಾಡ್ತಾರೆ. ಮೊನ್ನೆ ಎಲ್ಲ ಒಂದು ಟ್ರೆಕಿಂಗ್ ಹೋಗಿದ್ದಾರೆ. ನನ್ಗೆ ಅಷ್ಟಿಲ್ಲ, ಒಂದು ನಡೆಯೋದಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ, ಅಭ್ಯಾಸ ತಪ್ಪೋಗಿದೆ. ಇದೆಲ್ಲ ನೋಡಿದ್ರೆ ಅದು ಅಲ್ಲಂಗೆ ನಾನು ಸ್ವಲ್ಪ ಆಧ್ಯಾತ್ಮಿಕವಾಗಿ ಜಾಸ್ತಿ ಬುಕ್ಸ್ ಎಲ್ಲ ಓದ್ತೀನಿ. ಅದೆಲ್ಲ ಓದಿ ನಂಗೆ ಈ ಸ್ವಲ್ಪ ತುಂಬಾ ಮಿಂಗಲ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಲೋನ್ಲಿನೆಸ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಬಟ್ ಅದು ಒಂದ್ ರಕವಾಗಿ ಒಳ್ಳೇದಲ್ಲ ಅಲ್ವಾ ಅನ್ನಿಸ್ತಾ ಇದೆ. ಮತ್ತೆ ನಾನ್ ಸ್ವಲ್ಪ ಹುರುಪಾಗಿರೋದಕ್ಕೆ ಸ್ವಲ್ಪ ಇಷ್ಟಪಡ್ತಾ ಇದ್ದೀನಿ. ಮೈಂಡ್ ಸೆಟ್ ಮಾಡ್ಕೊಂಡಿದೀನಿ, ಓಕೆ. ಬಟ್ ದೈಹಿಕವಾಗಿ ಇನ್ ಸ್ವಲ್ಪ ಹುಷಾರಾಗಿರೋದಕ್ಕೆ, ಅಂದ್ರೆ ಏನು ಸ್ವಲ್ಪ ಫ್ರೀ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಒಂದು ಚಿಕ್ಕ ನಿಮ್ಮ ಪ್ರಶ್ನೆನಲ್ಲೇ ಒಂದ್ ಪಾರ್ಟ್ ಆಫ್ ದ ಉತ್ತರ ಕೂಡ ಇದೆ. ಪಾರ್ವತಿನ ಕೇಳಿದ್ದು
Anyway, it doesn't matter. ನೀವು ಸ್ವಲ್ಪ ಸ್ಪಿರಿಚುವಲ್ ಆಗಿ ಓದ್ತಾ ಇದ್ದೀರಾ ಸೊ ಆ ಆಂಗಲ್ ಇಂದಾನೆ ತಗೊಂಡು ಉತ್ತರ ತಿಳಿಸ್ತೀನಿ, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸ್ಪಿರಿಚುವಲ್ ಆಂಗಲ್ ಇಂದ ತಗೊಂಡ್ರು ದೇಹನ ಇದರ ದಂಡ್ಸಕ್ಕೂ ಆಗಲ್ಲ ಅಥವಾ ಇಗ್ನೋರ್ ಮಾಡಕ್, ಬಾಡಿನ ನಾವು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಕೊಳಕ್ಕೆ ಸಾಧ್ಯ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ taking care of the body is extremely important. Not that later stages ಅಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಮನಸ್ಸನ್ನು ಪಳಗಿಸಿದಾಗ ಎಷ್ಟೋ ಮನಸ್ಸಿನಿಂದ ನಾವು ದೇಹನ ಕೂಡ ಕಂಟ್ರೋಲ್ ಮಾಡ್ಕೊಳ್ಬಹುದು. ಬಟ್ either way, for us to truly ಈ ಸ್ಪಿರಿಚುವಲ್ ಅಂತಂದ್ರೆ ಇಲ್ಲ ಏನು, ನಾವು ಈ ಜೀವನನ we need to be able to enjoy it in the proper way and have zest for life and figure out the meaning and purpose of life. Otherwise we are just going to be existing. ಸುಮ್ನೆ ಬರೀ ಬದುಕ್ತಾ ಇರೋದು ಒಂದೇ ಅಲ್ಲ ನಮ್ಮ ಜೀವನದ ಧ್ಯೇಯ ಅಥವಾ ಗುರಿ. ನಾವ್ ಯಾತಕ್ಕೆ ಬದುಕ್ತಾ ಇದೀವಿ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಪರ್ಪಸ್ ಏನು ಅನ್ನೋದು ನಮ್ಗೆ ಅರಿವಾಗ್ಬೇಕು. ಮೀನಿಂಗ್ ಟು ದಿಸ್ ಲೈಫ್ ಅರಿವಾಗ್ಬೇಕು. ಅದನ್ನ ನಾವು ಸರಿಯಾಗಿ ತಿಳ್ಕೊಂಡಾಗ ನಾವ್ ಯಾರನ್ನು ಅವಾಯ್ಡ್ ಮಾಡಲ್ಲ, ಅಥವಾ ನಮ್ ದೇಹನೂ ಕೂಡ ನಾವು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆಲ್ ಆಫ್ ದಟ್ ವಿಲ್ ಹ್ಯಾಪನ್ ಆಟೋಮ್ಯಾಟಿಕಲಿ. ಇನಿಷಿಯಲಿ ಯಾರು ಬೇಡ, ನಾನು ಒಬ್ಳೆ ಇದ್ರೆ ಸಾಕು, ಎಷ್ಟು ನೋಡ್ಕೊಳ್ಳೋದು ಅದೆಲ್ಲ ಅನ್ಸತ್ತೆ ಇನಿಷಿಯಲಿ. ಬಟ್ ಬರ್ತಾ ಬರ್ತಾ ನನ್ ಆಫ್ ದಟ್ ವಾಟ್ ಎವರ್ ನೀಡ್ಸ್ ಟು ಬಿ ಡನ್ ವಿ ಹ್ಯಾವ್ ಟು ಡೂ ಇಟ್ ಅನ್ನೋ ಒಂದು ದೃಢವಾದ ನಂಬಿಕೆ ಬರುತ್ತೆ. ದಟ್ ಡೀಪ್ ಕನ್ವಿಕ್ಷನ್, ದೆನ್ ವಿ ವಿಲ್ ಬಿ taking care of the body, we will be taking care of the mind, we will be taking care of the people, we will be happy to be along with the people too. We should keep that as a yardstick. Hello, madam. Okay. I just wanted to clarify, when we get to know that somebody is undergoing some anxiety, okay, how can we be of any help to them? ಈಗ ಅವ್ರು ಹೇಳ್ಕೊಳಲ್ಲ ಆಂಗ್ಸೈಟಿ ಇದೆ ಅಂತ ಬಾಯಿ ಬಿಟ್ಟಂತೂ ಹೇಳ್ಕೊಡಲ್ಲ. ಬಟ್ ನಾವು ಸ್ವಲ್ಪ ಕ್ಲೋಸ್ ಆಗಿರೋರು ಅಥವಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿರೋರ್ಗೆ ವಿ ಅಫ್ ಕೋರ್ಸ್ 100% ವಿ ಗೆಟ್ ಟು ನೋ ದಟ್ ಡೆಫಿನೆಟ್ಲಿ ಶಿ ಇಸ್ ಅಂಡರ್ಗೋಯಿಂಗ್ ಸಮ್ ಆಂಗ್ಸೈಟಿ ಅಂತ. ಹೌ ಕ್ಯಾನ್ ವಿ ಟ್ರೈ ಟು ಗೆಟ್ her away from this anxiety, or how can we be of any help to her? ತುಂಬಾ ಒಳ್ಳೆ ಪ್ರಶ್ನೆ ಯಾರು ಕೇಳಿದ್ದೀರಾ. ಇನ್ನೊಂದು couple of sessions ಅಲ್ಲಿ I am Dayamai ಅಂತ. Okay, Dayamai. ತುಂಬಾ ಒಳ್ಳೆ ಪ್ರಶ್ನೆ ದಯಾಮೈ. Thank you, madam. Let us wait for couple more weeks. Okay. Let us wait for couple of more weeks. ಅವಾಗ ನಮ್ಗೆ ಗೊತ್ತಾಗತ್ತೆ. ಕೆಲವು ಟೂಲ್ಸ್ ಹೇಳ್ತೇನೆ, ಆ ಟೂಲ್ಸ್ ಅನ್ನ ನಾವು ಉಪಯೋಗಿಸಿದಾಗ ನಮ್ಗೆ ನ್ಯಾಚುರಲ್ ಆಗಿ ಗೊತ್ತಾಗತ್ತೆ ಏನ್ ಹೇಳ್ಬೇಕು, ಹೇಗೆ ಅವ್ರಿಗೆ ಹೇಳ್ಬೇಕು, ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು ನಾವೇ ಅದನ್ನ ಉಪಯೋಗಿಸ್ತೇ. ಟೂಲ್ಸ್ ಬರೀ ಆಂಗ್ಸೈಟಿಗೆ ಒಂದಕ್ಕೆ ಅಲ್ಲ, ನಮ್ಗೆ ಗೊತ್ತಾಗತ್ತೆ ಆ ಟೂಲ್ಸ್ ಎಲ್ಲದಕ್ಕೂ ಎಷ್ಟು ಹೆಲ್ಪ್ ಆಗತ್ತೆ ಅಂತ ಅನ್ಬಿಟ್ಟು, ನಾಟ್ ಜಸ್ಟ್ ಫಾರ್ ಆಂಗ್ಸೈಟಿ, ಬೇರೆ ಬೇರೆ ರೀಸನ್ಗೆ. ಆಗ ನಾವು ಅದನ್ನ ಉಪಯೋಗಿಸಿದಾಗ ನಮ್ಗೆ ನ್ಯಾಚುರಲ್ ಆಗಿ ಬೇರೆಯವ್ರಿಗೂ ಅದನ್ನ ತಲುಪಿಸೋದಿಕ್ಕೆ ಹೆಲ್ಪ್ ಮಾಡೋದಿಕ್ಕೆ ಆಗತ್ತೆ. ರಾದರ್ ದೆನ್ ಬೇರೆಯವ್ರದನ್ನೇ ಉದ್ದೇಶ ಇಟ್ಕೊಂಡು ಮಾಡೋದಕ್ಕಿಂತ ವಿ ವಿಲ್ ಸಿ ಹೌ ದ ಟೂಲ್ಸ್ ದಟ್ ವಿ ಗೋನ್ ಟಾಕ್ ಅಬೌಟ್ ವಿಲ್ ಹೆಲ್ಪ್ ಎವ್ರಿಬಡಿ ವಿತ್ ಆಂಗ್ಸೈಟಿ, ವಿದೌಟ್ ಆಂಗ್ಸೈಟಿ. ಅದ್ ಹೆಂಗೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ದೆನ್ ಅದಕ್ಕೆ ಇದೆಲ್ಲ ಪೀಠಿಕೆ ಇಂಟ್ರೊಡಕ್ಷನ್, ಇಷ್ಟು 9 ಸೆಷನ್ಸ್ ಟು ಗೆಟ್ ಟು ದಟ್ ಟೂಲ್ದಕ್ಕಾಗಿ ಹೋಗೋದಕ್ಕೆ. ಇಲ್ಲಾಂದ್ರೆ ಬರೀ ಟೂಲ್ಸ್ ಕೊಟ್ಬಿಟ್ರೆ ಅಯ್ಯೋ ಇದಿಷ್ಟೇನಾ, ಇಷ್ಟೊಂದು ಸಿಂಪಲ್, ನಾವ್ ಹೇಳಿದ್ವಲ್ಲ ಇಷ್ಟೊಂದು ಸಿಂಪಲ್ ಬಟ್ ಈಸಿ ಅಲ್ಲ ಬರೀ ಟೂಲ್ ನ ತಿಳ್ಕೊಂಡಾಗ. ಇಷ್ಟು ಯಾತಕ್ಕೆ ಹೆಂಗೆ ಅದು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಾಗ ದೆನ್ ಇಟ್ ಬಿಕಮ್ಸ್ ಈಸಿ, ನಾಟ್ ಇನ್ ದ ಬಿಗಿನಿಂಗ್. ಅದಕ್ಕಾಗಿ ಇಷ್ಟೊಂದು ಆಳವಾಗಿ ಹೋಗ್ತಾ ಇರೋದು. ಎಸ್ ಮೇಡಮ್, ಥ್ಯಾಂಕ್ ಯು. ವಿಲ್ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ನಮ್ಗೆ ಅನ್ಸುತ್ತೆ ಲೈಕ್ ಅವ್ರ ಆಂಗ್ಸೈಟಿಯಿಂದ ಶಿ ಇಸ್ ಪಾಸಿಂಗ್ ಥ್ರೂ ಅನ್ ಆಂಕ್ಷಿಯಸ್ ಫೇಸ್ ಅಂತ ಗೊತ್ತಾದಾಗ ಸುಮ್ನೆ ಬಾಯಿ ಮಾತಿಗೆ ನಾವು ಏನಾಗಲ್ಲ ಬಿಡು ಅಂತ ಹೇಳ್ದ ಕ್ಷಣಕ್ಕೆ ದಟ್ ಡಸಂಟ್ ವರ್ಕ್ ಅಂತ ಗೊತ್ತು ನಮ್ಗೆ. ಸೊ ಜೆನ್ವಿನ್ ಆಗಿ ಲೆಟ್ us be of some help to them ಅಂತ this is my only intention to. Absolutely, and you will be able to. Yes. Once we finish this, ಆಮೇಲೆ ಅದನ್ನೇ ಇನ್ನೊಬ್ರಿಗೆ ಹೆಂಗ್ ಹೆಲ್ಪ್ ಮಾಡೋದು ಅನ್ನೋದನ್ನೇ ಒಂದ್ ಸೆಷನ್ ಇಟ್ಕೊಳ್ಳೋಣ.
ಓಕೆ. ಅವಾಗ ನೀವ್ ಹೇಳ್ದಂಗೆ ಪರ್ಪಸ್ ಆಫ್ ಅವರ್ ಲೈಫ್ಗೂ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. We are not living only for our own self. We should live for somebody else also. ಅದನ್ನ ಅರ್ಥ ಮಾಡ್ಕೊಳ್ಳೋಂಕೆ ಒಂದು ನಿಮ್ಮಿಂದ ಒಂದು ತಿಳ್ಕೊಂಡಂಗ ಆಗುತ್ತೆ ಅಂತ ನಮ್ಗೆ. ಓಕೆ, ನೈಸ್. ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದ ನಂಗೂ ಐಡಿಯಾ ಬಂತು. ಅದನ್ನ we will include that also. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಮ್ಮ, ನಂದೊಂದು ಕ್ವಶನ್. ಹೇಳಿ ಸುಧಾ. ನನಗೊಬ್ರು ಫೋನ್ ಮಾಡಿ ಹೇಳಿದ್ರು, ಈ ತರ ಏನಾದ್ರು ಡಿಸ್ಕಷನ್ ನಡಿಬೇಕಾದ್ರೆ, ಟಾಕ್ ನಡಿಬೇಕಾದ್ರೆ ಏನಾದ್ರು ಕೇಳ್ಬೇಕು ಅಂತ ಅನ್ಸತ್ತೆ ನನ್ಗೆ, ಬಟ್ ನಂದು ಶೇರ್ ಮಾಡ್ಬೇಕು ಅಂತಾನು ಅನ್ಸತ್ತೆ, ಆದ್ರೆ ನನ್ ಕೈಯಲ್ಲಿ ಮಾಡಕ್ ಆಗಲ್ಲ. ನೀವ್ ಇವಾಗ ನೀವ್ ಕೇಳಿಸ್ಕೊತೀರಾ ಅಲ್ವಾ, ನಾನ್ ನಿಮ್ಮ ಹತ್ರ ಹೇಳ್ದಷ್ಟು ಈಸಿಯಾಗಿ ನಂಗೆ ಅಲ್ಲಿ ಹೇಳಕ್ ಆಗಲ್ಲ. ಯಾಕೆ, ಇದು ನನಗ್ ಭಯನ ಅಥವಾ ಸಂಕೋಚನ ಅಂತ ಅಂದ್ಬಿಟ್ಟು. ಇದು ಭಯನು ಅಂತ ಅನ್ಕೊಳ್ಳೋದ್ ಬೇಡ, ಸಂಕೋಚ ಇರಬಹುದು, ಅಥವಾ ಅದು ಎಲ್ಲಾರ್ಗು ತುಂಬಾ ಸಹಜ. ಇದು ಕಾಮನ್, ತುಂಬಾ ಜನಕ್ಕಾಗುವಂಥದ್ದು. ಸೊ ಅದ್ರಿಂದ ಇದು ಎಲ್ಲಾರ್ಗೂ ಆಗತ್ತೆ, ವಿಚ್ ಮೀನ್ಸ್ ಹಂಗೇನೆ ಈಸಿ ಆಗಿರಬಹುದು ಮೀರಿ ಬರೋದಿಕ್ಕೆ ಅಂತ ಎಲ್ಲೋ ಅಂತ. ಬಟ್ ನಮ್ ಪ್ರಯತ್ನ ಮಾಡ್ಲೇಬೇಕು. ನಾವು ಪ್ರಯತ್ನ ಮಾಡದೆ ಅದು ಹೋಗಕ್ಕಾಗಲ್ಲ. ಯಾರು ಕೇಳೋದು, ಏನೋ ಒಂದ್ ಸಣ್ಣದೊಂದು ಪ್ರಶ್ನೆ ಕೇಳಿ ಅಂತ ಬೇರೆಯವರು ದಯಾಮಯಿ ಕ್ವೆಶನ್ಗೂ ಇದು ಒಂಚೂರು ಆನ್ಸರ್ ಸಿಕ್ತು. ಇವಾಗ ನಿಮ್ಗೆ ಹೇಳಿದ್ರೆ ನನ್ನ ಹತ್ರ ಮರಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಡೆ ನೀವ್ ಕೇಳಿ ಪರವಾಗಿಲ್ಲ ಅಂತ. ಯು ಇಮ್ಯಾಜಿನ್ ಸಮಥಿಂಗ್ ಎಲ್ಸ್. ಅಲ್ಲಿ ತುಂಬಾ ಜನ ಇದಾರೆ ಅಂತ ಅನ್ಕೊಳ್ಳೋದ್ ಬೇಡ. ಇಲ್ಲೇನ್ ಸ್ಟೇಜ್ ಅಲ್ಲ, ಏನು ಅಲ್ಲ ಅಂತ ಅನ್ಕೊಂಡು ನೀವ್ ಅವ್ರಿಗೊಂಚೂರು ಹುಡುಗಂಬಿಸಿ ಮಾಡಿದ್ರೆ ಸಣ್ಣದೊಂದು ಪ್ರಶ್ನೆ, ಆ ಪ್ರಶ್ನೆನ ಬರ್ಕೊಳಿಬೇಕಾದ್ರೆ ಮುಂಚೆ ಅದನ್ನ ಓದಿ ನೀವೇ ಪ್ರಶ್ನೆ ಕೊಡಿಬೇಕಾದ್ರೆ ಅವ್ರಿಗೆ ಯಾವ್ದಾದ್ರು ಒಂದ್ ಪ್ರಶ್ನೆ, ಇಟ್ ಇಸ್ ನಾಟ್ ಅಬೌಟ್ ದ ಪ್ರಶ್ನೆ, ಇಟ್ ಇಸ್ ನಾಟ್ ಅಬೌಟ್ ದಿ ಆನ್ಸರ್. ಅವ್ರಿಗೆ ಆ ಪ್ರಶ್ನೆನ ಓದೋದು ಒಂದ್ ಸ್ವಲ್ಪ ಹೆಲ್ಪ್ ಆದ್ರೆ ಅದು ಕ್ರಮೇಣ ಅದರಿಂದ ಮೇಲೆ ಬರ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹೇಳ್ತೀನಿ ಅಮ್ಮ. Yes. Anybody with some more questions? Oh, thank you so much. Rakal, yes? Meanwhile, I just want to make an announcement. ಯಾರಪ್ಪ ಹೊಸಬ್ರು ಜಾಯಿನ್ ಆದ್ರೆ ಅವರು ದಯವಿಟ್ಟು ಸುಧಾ ಅಶೋಕ್ ಅವರಿಗೆ ಕನೆಕ್ಟ್ ಮಾಡಿ. ನಾನು ಸುಧಾ ಅವರ ನಂಬರ್ ನ ಹಾಕ್ತಾರೆ ಚಾಟ್ ಅಲ್ಲಿ. ಲಾಸ್ಟ್ ಟೈಮ್ ಯಾರೋ ಕ್ವಶನ್ ಕೇಳಿದ್ರು ಲಲ್ಲಿ ಆಂಟಿಗೆ, ಚಾಟ್ ಅಲ್ಲಿ ಬಂದ್ ಹೋಗಿದೆ. ಅವ್ರು ಯಾರು ಅಂತ ಗೊತ್ತಿಲ್ಲ, ಯಾರ ಮುಖಾಂತರ ಬಂದಿದ್ದಾರೇನೋ ಸಹ ನಮಗ್ ಗೊತ್ತಾಗ್ಲಿಲ್ಲ. ಅದಕ್ಕಾಗಿ ನನ್ನ ನಂಬರ್ಗೆ ದಯವಿಟ್ಟು ಮೆಸೇಜ್ ಮಾಡಿದ್ರೆ ನಿಮ್ಗೆ ಯೋಗಕ್ಷೇಮದ್ದು ಇನ್ನೂ ಟಾಕ್ ಬಗ್ಗೆ ಅಥವಾ ಬರೋ ಟಾಕ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಂಬರ್ನ ಹೇಳ್ತಾ ಇದೀನಿ. ದಯವಿಟ್ಟು ಎಲ್ಲರೂ ನಂಬರ್ನ ತಗೊಂಡ್ಬಿಡಿ. 9964584019. ಥ್ಯಾಂಕ್ ಯು. ಅಮ್ಮ, ನಂದೊಂದು ಪ್ರಶ್ನೆ ಇದೆ. ನಾನ್ ಯಾವಾಗ್ಲೂ ಇನ್ನೊಬ್ರು ಏನ್ ಅನ್ಕೊಂತಾರೆ ಅನ್ನೋ ಆಂಗ್ಸೈಟಿಲಿ ಸರ್ಟೇನ್ ಸಿಚುಯೇಷನ್ಸ್ ನ ಮೆಸ್ಅಪ್ ಮಾಡ್ಕೊಂತೀನಿ. ಸೊ ಅದನ್ನ ಹೆಂಗೆ ಓವರ್ಕಮ್ ಮಾಡ್ಬೇಕು ನಾನು? ಅದು ಫಸ್ಟ್ 3 ಸ್ಕಿಲ್ ಅಲ್ಲಿ ಹೇಳಿದ್ನಲ್ಲ, ನಮ್ಮ ಬಿಲೀಫ್ ಸಿಸ್ಟಮ್ ನ ಚೇಂಜ್ ಮಾಡ್ಬೇಕು. ಫಸ್ಟ್ ನಮ್ಗೆ ಇವಾಗ ಏನ್ ನಂಬಿದೀವಿ ಅಂದ್ರೆ, ನಾನು ಏನ್ ಮಾಡಿದ್ರು ಬೇರೆಯವರು ಅದನ್ನ ಒಪ್ಬೇಕು, ಅವ್ರ ಅಪ್ರೂವಲ್ ಬೇಕು, ಅಥವಾ ಅವ್ರು ಏನಾದ್ರೂ ಸರಿಗಿಲ್ಲ ಅಂದ್ಬಿಟ್ರೆ ನಮ್ಗದು ಹರ್ಟ್ ಆಗತ್ತೆ. ಸೊ ಆ ಬಿಲೀಫ್ ಸಿಸ್ಟಮ್, ಆ ನಂಬಿಕೆ ಇದೆ, ಆ ನಂಬಿಕೆನ ಬದಲಾವಣೆ ಮಾಡ್ಕೊಳ್ಳೋದು. ಪರವಾಗಿಲ್ಲ, ಅವ್ರು ಏನಾದ್ರು ಅನ್ಕೊಳ್ಳಿ, ನನಗೆ ಅನ್ಸಿದ್ಯಾ ಇದು ಸರಿ ಅಂತ, ನನಗೆ ಅನ್ಸಿದ್ಯಾ ಇದು ಒಳ್ಳೇದು ಅಂತ, ಅದನ್ನ ನಾನು ಪ್ರಯತ್ನ ಪಡ್ತೀನಿ ಅಂತ ಅಂದ್ಬಿಟ್ಟು ಒಂದು ನಂಬಿಕೆಯನ್ನ ಬದಲಾವಣೆ ಮಾಡ್ಕೊಂಡ್ರೆ ಇದು ಸರಿ ಹೋಗ್ಬಿಡುತ್ತೆ. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಶಿಖಾ, ಹಂಗೇನ್ ತಕ್ಷಣ ಇನ್ನೊಬ್ರದನ್ನ ಅಲ್ಲಗೆಳೆಯೋದು ಅಂತಲ್ಲ. ಎಲ್ಲಾನು ನಾವ್ ಮಾಡೋದೆಲ್ಲಾನು ಇನ್ನೊಬ್ರನ್ನ ಪ್ಲೀಸ್ ಮಾಡಕ್ಕಾಗಲ್ಲ. ಇನ್ನೊಬ್ರು ಏನ್ ಅನ್ಕೋತಾರೋ ಅಂತ ಅಂದ್ಬಿಟ್ಟು ನಾವ್ ಯೋಚನೆ ಮಾಡಿ ನಮ್ ಜೀವನನ ಮುಂದುವರ್ಸಕ್ಕಾಗಲ್ಲ. ಸೊ ಒಂದ್ ಸಣ್ಣದ್ರಲ್ಲಿ ಈ ತರದನ್ನ ನಾವು ಪ್ರಯತ್ನ ಪಟ್ರೆ ನಮ್ಮಲ್ಲಿ ನಮ್ಮ ಫೇತ್ ಹೆಚ್ಚಾಗ್ತಾ, ನಮ್ಮಲ್ಲಿ ನಾವೇನ್ ಮಾಡ್ತಿದೀವೋ ಅದು ನನಗೆ ಸರಿ ಅಂತ ಅನ್ಬಿಟ್ಟು ತುಂಬಾ ಅನ್ನಿಸ್ದಾಗ
ಅದು ತಾನೇ ಬರುತ್ತೆ. ಕೆಲವು ಸಲ ಡೌಟ್ಸ್ ಇರುತ್ತೆ, ಅದಕ್ಕಾಗೆ ನಮ್ಗೂ ಗೊತ್ತಿರೋದಿಲ್ಲ ನಾವು ಸರಿಯಾಗಿ ಮಾಡಿದೀವೋ ಇಲ್ವೋ, ಅದಕ್ಕೆ ನಾವು ಬೇರೆಯವರು ನಮ್ಮನ್ನ ಅಕ್ನಾಲೆಡ್ಜ್ ಮಾಡ್ಬೇಕು ಅಂತ ಅನ್ನಿಸ್ಬಿಟ್ಟಿರುತ್ತೆ. ಅವಾಗ ಈ ತರದೆಲ್ಲ ಸಂದರ್ಭಗಳು ಬರುತ್ತೆ. ನಮ್ಗೆ ನಮ್ಮ ಫೇತ್ ಜಾಸ್ತಿ ಆದಾಗ ನಾನ್ ಮಾಡ್ತಾ ಇರೋದು ಸರಿ, ಐ ಆಮ್ ಕನ್ವಿನ್ಸ್ಡ್ ಅಬೌಟ್ ಇಟ್ ಅಂತ ಅಂದಾಗ ಇನ್ನೊಬ್ರು ಒಪ್ಕೊಳ್ದೆ ಇರಬಹುದು, ನಮ್ಮ ರೀತಿನ ನಮ್ಮ ನೀತಿನ ಇನ್ನೊಬ್ರು ಒಪ್ಕೊಳ್ದೆ ಇರ್ಬೋದು. ಬಟ್ ಇಫ್ ವಿ ನೋ ಫಾರ್ ಸರ್ಟನ್ that what we are doing is the right thing, avaga it is better to learn from our own mistakes than somebody else's right ಅಂತ ಇಲ್ಲ ಒಂದ್ಸಲಿ ಓದಿದ್ದೀನಿ. ಹಂಗೆ ನಮ್ಮ ಅಕಸ್ಮಾತ್ ಸರಿಯಾಗಿ ಇಲ್ದೆ ಹೋದ್ರುನು ಅವಾಗ ಹೊಣೆ ಆ ಜವಾಬ್ದಾರಿ ನಮ್ಮ ಮೇಲಿರತ್ತೆ. ಅವಾಗ ಅದು ಸರಿಯಾಗಿ ಆಗದೆ ಹೋದ್ರು ನಾವು ತಗೊಂಡಿದ್ದ ಡಿಸಿಷನ್ ಅವಾಗ ನಾವೇ ಕಲಿಯೋದಿಕ್ಕೆ ಬೇಗ ಆಗತ್ತೆ. ಬಿಕಾಸ್ ವಿ ಹ್ಯಾವ್ ಮೇಡ್ ದ ಮಿಸ್ಟೇಕ್, ವಿ ಆರ್ ಗೋನಾ ಲರ್ನ್. ಇನ್ನೊಬ್ರಿಂದ ಮಾಡಿದಾಗ ಅವ್ರು ಹೇಳಿದ್ರು ಅದಕ್ಕೆ ಹಿಂಗಾಯ್ತು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ತಪ್ಪು ಹೊಣೆನೂ ಹಾಕ್ಸ್ಬಿಡ್ತೀವಿ. ಸೊ ವಿ ನೀಡ್ ಟು ಟೇಕ್ ದಟ್ ಓನಸ್, ವಿ ನೀಡ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಆನ್ ಅವರ್ ಸೆಲ್ಸ್ ಬರುತ್ತೆ. Okay, thank you. I think, is there anybody else with any questions, please? Any one question? Yeah, hello. I think there are no more questions, and we can wait for the next session if there are questions. We had a very good talk, and Usha, the connectivity has been good. It has saved us without problems. We had a good session. We could hear you and we could see you, and that was very nice. We have a few new people. We will give them some time to just get accustomed and then introduce themselves. They are too new perhaps, and they are shy to talk. Thank you very much, Usha. Thank you, everyone. And we are getting around 53, at least 53 to 58 people, and they are all logging in within 5-10 minutes, within 5 minutes. So it shows the interest that they are showing, the benefit that they are getting from this, and the question answer sessions are so useful and wonderful. Thank you so much, Usha. Thank you, everyone. We'll meet again next week, Tuesday, same time. Thank you so much. Thank you, Sheila. Namaste. Yeah. Thank you, madam.